ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಆದಿಗುರುಗಳಾದ ಶಂಕರ ಭಂಗೋತ್ಪಾದರಿಗೆ ವಂದಿಸುತ್ತಾ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ವಂದನೆಗಳು. ಕೈವಲ್ಯೋಪನಿಷತ್ತಿನ ಋಷಿಮನಿಗೆ ವಂದಿಸುತ್ತಾ ಇವತ್ತಿನ ಈ ಭಾಗಕ್ಕೆ ಹೋಗೋಣ. ಈ ಭಾಗದಲ್ಲಿ ಇವತ್ತು 2 ಮಂತ್ರಗಳನ್ನು ನೋಡೋಣ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ಯಾತಿ ನ ಅನ್ಯೇನ ಹೇತುನ. ಸರ್ವಭೂತಸ್ಥಂ ಎಲ್ಲ ಜೀವಿಗಳಲ್ಲೂ ಇರುವ, ಆತ್ಮಾನಂ ಆತ್ಮನನ್ನು, ಚ ಮತ್ತು ಆತ್ಮನಿ ಆತ್ಮನಲ್ಲಿ, ಸರ್ವಭೂತಾನಿ ಎಲ್ಲ ಜೀವಿಗಳನ್ನು, ಸಂಪಶ್ಯನ್ ಅನುಭವದಿಂದ ತಿಳಿದು, ಪರಂ ಬ್ರಹ್ಮ ಪರಬ್ರಹ್ಮನನ್ನು ಯಾತಿ ಸೇರುತ್ತಾನೆ, ಅನ್ಯೇನ ಬೇರೆ, ಹೇತುನ ಕಾರಣದಿಂದ, ನ ಅಲ್ಲ. ಸರ್ವ ಪ್ರಾಣಿಗಳಲ್ಲೂ ಇರುವ ಆತ್ಮನನ್ನು ಮತ್ತು ಆತ್ಮನಲ್ಲಿರುವ ಭೂತ ಪ್ರಪಂಚವನ್ನು ಅನುಭವದಿಂದ ತಿಳಿದು ಸ್ವಸ್ವರೂಪದಿಂದ ಪರಬ್ರಹ್ಮನನ್ನು ಪಡೆದುಕೊಳ್ಳುತ್ತಾನೆ, ಬೇರೆ ಯಾವ ಕಾರಣದಿಂದಲೂ ಅಲ್ಲ. ಅಂದರೆ ಅರ್ಥ ಏನು ಅಂದರೆ, ಪ್ರಪಂಚದಲ್ಲಿರುವ ಪ್ರತಿಯೊಂದು ಪ್ರಾಣಿಯು ಅಥವಾ ಈ ಜೀವಕುಲದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಗಳು ಕೂಡ ಈ ಪರಮಾತ್ಮನನ್ನು ತನ್ನಲ್ಲಿಯೇ ತಾನೇ ಕಂಡುಕೊಳ್ಳುತ್ತಾನೆ. ಹಾಗೆ ಧ್ಯಾನಾಸಕ್ತನಾಗಿರೋ ಮಾನವ ಜನ್ಮದಲ್ಲಿ ಇರತಕ್ಕಂಥ ಮನುಷ್ಯ ಜೀವವು, ಈ ಜೀವವು ಕೂಡ ತನ್ನಂತೆಯೇ ಇತರ ಎಲ್ಲ ಸಕಲ ಜೀವರಾಶಿಗಳಲ್ಲೂ ಜಡಚೇತನಗಳಲ್ಲೂ ಸುಪ್ತವಾಗಿ ವ್ಯಕ್ತವಾಗಿ ಇರುವುದನ್ನು ತನ್ನಲ್ಲಿಯೇ ಕಂಡುಕೊಳ್ಳುತ್ತಾನೆ. ತನ್ನ ಆತ್ಮದಲ್ಲಿಯೇ ಅದರ ವಿಸ್ತಾರವನ್ನು ನೋಡಿಕೊಳ್ಳುತ್ತಾನೆ. ಅಂದರೆ ಸಕಲ ಭೂತಗಳಲ್ಲೂ, ಈ ಪ್ರಪಂಚ ಅಂದ್ರೇನು, ಪಂಚಭೂತಗಳಿಂದ ಆಗಿರುವ ಪ್ರತಿಯೊಂದು ನಾಮರೂಪಾತ್ಮಕವಾಗಿರುವ, ನಮ್ಮ ಕಣ್ಣಿಗೆ ಕಾಣುವ, ಕಿವಿಗೆ ಕೇಳುವ, ಮೂಗಿಗೆ ಮೂಸುವ, ನಾಲಿಗೆ ರುಚಿ ನೋಡುವ, ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಒಳಗೊಂಡಿರತಕ್ಕಂಥ ಪ್ರಪಂಚ ಏನಿದೆ ಅಂದರೆ ಪ್ರಪಂಚ ಅಂತಂದರೆ ಪ್ರಕಟವಾಗಿರುವ ಪಂಚಭೂತಗಳು. ನಾಮರೂಪಾತ್ಮವಾಗಿ ಅದು ಮನುಷ್ಯನಾಗಿರ್ಬೋದು, ಪ್ರಾಣಿಯಾಗಿರ್ಬೋದು, ಪಕ್ಷಿಯಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಆದರೆ ಈ ಧ್ಯಾನ ಯೋಗದಲ್ಲಿರುವವನು ಮನುಷ್ಯನ ಮಾತ್ರ ಆಗಿರುವುದರಿಂದ ಧ್ಯಾನದಲ್ಲಿ ಇರತಕ್ಕಂಥ ಯೋಗ ಭಾವದಲ್ಲಿ ತನ್ನಲ್ಲಿರತಕ್ಕಂಥ ವಿಸ್ತಾರವೇ ಪ್ರಪಂಚದಲ್ಲಿರ್ತಕ್ಕಂಥದ್ದು ಆತ್ಮದಲ್ಲಿ ಅಂತ, ನನ್ನಿಂದಲೇ ನಾನು ಒಳಗಿನ ಎಲ್ಲ ವಿಚಾರಗಳನ್ನು ಹೇಗೆ ಹೊರಗಡೆ ನೋಡ್ತಾ ಇದ್ದೀನೋ ಹಾಗೆ ಪ್ರತಿಯೊಂದು ವ್ಯಕ್ತಿಗೂ ಇದು ಸಮನ್ವಯ ಆಗುತ್ತದೆ, ಏಕವಾಗುತ್ತದೆ ಅನ್ನುವ ಧಾರಣೆಯನ್ನು ಈ ಧ್ಯಾನ ಯೋಗದಲ್ಲಿ ಮಾಡಬೇಕು. ಅಂದರೆ ಶ್ರದ್ಧಾ ಭಕ್ತಿ ಧ್ಯಾನ ಯೋಗದಲ್ಲಿ ಕೊನೆಯದಾದ ಧ್ಯಾನ ಭಕ್ತಿಯನ್ನು, ಧ್ಯಾನ ಯೋಗವನ್ನು ನಾವೀಗ ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಧ್ಯಾನ ಯೋಗದ ಮಜಲೇನು, ಒಳಗಡೆ ಇರತಕ್ಕಂಥ ತಿರುಳೇನು ಅನ್ನುವುದಕ್ಕೆ ನನ್ನಲ್ಲಿರುವಂತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತದೆ. ಅದನ್ನು ಅವಲೋಕಿಸಬೇಕು. ಯಾರು ಅವಲೋಕಿಸ್ತಾನೆ? ಯಾರು ತನ್ನಲ್ಲಿ ತಾನು ಯೋಗ ಭಾವದಲ್ಲಿ ತನ್ನನ್ನು ತಾನು ಕಂಡುಕೊಳ್ಳವನೋ ಅವನು ಬೇರೆಯವರ ಸುಖ ದುಃಖಗಳಲ್ಲೂ ಅವರೆಲ್ಲ ಮನಸ್ಸಿನಲ್ಲಿ ಆ ಧ್ಯಾನ ಯೋಗದಲ್ಲಿ ಆಗತಕ್ಕಂಥ ಮಾನಸಿಕ ಸ್ಥಿತಿಯ, ಆ ಸ್ಥಿತಿ ಅಂದರೆ ವಿಷ್ಣು ಭಾವ, ಅದರ ವಿಸ್ತಾರವನ್ನು ಕೂಡ ಇದರಂತೆಯೇ ಆಗಿದೆ ಎಂದು ತನ್ನಲ್ಲಿ ತಾನು ಜ್ಞಾನ ರೂಪವಾಗಿ ಭಾವಿಸುತ್ತಾನೆ. ಸೊ ಭಾಸ್ಕರನನ್ನು ಧರಿಸುತ್ತಾನೆ ಎಂದರ್ಥ. ವ್ಯಾಖ್ಯಾನವನ್ನು ನೋಡಿ. ಈ ಉಪನಿಷತ್ತಿನ ಪ್ರಾರಂಭದ ಮಂತ್ರದಲ್ಲೇ ವೈದಿಕ ಕರ್ಮಗಳಿಂದಾಗಲಿ, ನಮ್ಮ ಸಂತಾನದಿಂದಾಗಲಿ, ಐಶ್ವರ್ಯದಿಂದಾಗಲಿ ಪರಮಾರ್ಥ ತತ್ವವನ್ನು ದೊರಕಿಸಿಕೊಳ್ಳಲಾರೆವೆಂದು ಹೇಳಿದೆ. ಅದೇ ಅಭಿಪ್ರಾಯವನ್ನೇ ಇಲ್ಲಿ ಇನ್ನೊಂದು ರೀತಿಯಲ್ಲಿ ತಿಳಿಸಿ ಮನದಟ್ಟು ಮಾಡಲು ಯತ್ನಿಸಿದೆ. ಸತ್ಯದ ಅರಿವು ಅತ್ಯಂತ ನಿಕಟವಾದ ಅಂತರಂಗದಲ್ಲಿ ಯಾವುದೋ ಕ್ಷಣದಲ್ಲಿ ಮಿಂಚಿನಂತೆ ವೇದ್ಯವಾಗುವಂತಹುದು. ಆ ನಿರ್ವಾಣ ಸ್ಥಿತಿ ಹೇಗಿರಬಹುದು? ಅಲ್ಲ, ನಾವು ಸ್ವಪ್ನದಿಂದ ಎಚ್ಚೆತ್ತ ಕೂಡಲೇ ನಮ್ಮ ಕನಸಿನಲ್ಲಿ ನಾವು ಕಂಡ ಸಮಸ್ತ ವಸ್ತುಗಳು ನಮ್ಮ ಮನಸ್ಸು ಪ್ರಕಟಪಡಿಸಿದ ವಸ್ತು ಪ್ರಪಂಚವೇ ಎಂದು ಅರಿವಾಗುವಂತೆ ಆತ್ಮಜ್ಞಾನವಾದವನಿಗೆ ಎಚ್ಚರ ಪ್ರಪಂಚದಲ್ಲಿ ತಾನು ಕಂಡ ಸಮಸ್ತ ವಸ್ತುಗಳು ತನ್ನ ಆತ್ಮದಲ್ಲೇ ವಿಲೀನವಾದಂತೆ ಗೋಚರವಾಗುವುದು. ಅಲ್ಲಿಂದ ಮುಂದೆ ಅಂತಹ ಆತ್ಮಜ್ಞಾನಿಗೆ ಪ್ರಪಂಚದ ನಾನಾತ್ವ ಕಂಡರೂ ಅವು ತನ್ನ ಆತ್ಮಚೈತನ್ಯವೇ ಬೇರೆ ಬೇರೆ ರೂಪಗಳಲ್ಲಿ ತೋರಿಸುವ ಆಟ ಎಂದು ಅವನು ಭಾವಿಸುತ್ತಾನೆ. ಅಂದರೆ ನನ್ನಲ್ಲಿರುವ ಆತ್ಮ ಚೈತನ್ಯವೇ ಹೊರಗೆ ಕಾಣತಕ್ಕಂಥ ನಾಮರೂಪಾತ್ಮಕವಾಗಿರುವ ವ್ಯಕ್ತಿ ವಸ್ತು ವಿಚಾರವಾಗಿರುತ್ತದೆ ಎಂದು ಈ ಧ್ಯಾನ ಯೋಗಿಯು ಕಂಡುಕೊಳ್ಳುತ್ತಾನೆ, ಧ್ಯಾನಿಯು ಕಂಡುಕೊಳ್ಳುತ್ತಾನೆ. ಅಂದರೆ ಭಕ್ತನಾದವನು, ಜ್ಞಾನಿಯಾದವನು, ಕರ್ಮ ಯೋಗಿಯಾದವನು ಧ್ಯಾನ ಯೋಗದಲ್ಲಿ ಇದು ಮೊದಲು ಕಂಡುಕೊಳ್ಬೇಕು. ಇದೇ ಧ್ಯಾನ ಯೋಗಿಯ ಸ್ಥಿತಿ. ಅಂದರೆ ಜ್ಞಾನನಿಷ್ಠೆ ಬರುವ ಮುನ್ನ ಧ್ಯಾನ ಯೋಗಿಗೆ ಇರುವ ಮಾನಸಿಕ ಸ್ಥಿತಿಯ ಒಳಗಿನ ಯಥಾಸ್ಥಿತಿಯ ಯಥಾಜ್ಞಾನದ ವಿಸ್ತಾರವನ್ನು ಇದರಲ್ಲಿ ವರ್ಣನೆ ಮಾಡಲಾಗಿದೆ. ಇದು ನಮಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ನನಗಾಗೋ ಥರನೇ ಬೇರೆಯವ್ರಿಗೂ ಕಷ್ಟ ಸುಖ ಅದು ಇದು ಎಲ್ಲರೂ ಬೇರೆಯವರು ಅಂತ ಇಲ್ವಲ್ಲ. ನಾನೇ ಆತ್ಮವಾಗಿ ಎಲ್ಲದರಲ್ಲೂ ಇರತಕ್ಕಂಥವನು. ನನ್ನ ಆತ್ಮದ ವಿಸ್ತಾರವನ್ನು ಜಾಗೃತಾವಸ್ಥೆಗೆ ಬಂದಾಗ ಸ್ವಪ್ನಾವಸ್ಥೆಯಲ್ಲಿ ಇದ್ದವನು ಹೇಗೆ ಇದು ನನ್ನ ವಿಸ್ತಾರ ಎಂದು ತಿಳಿಯುತ್ತಾನೋ ಹಾಗೆ ಎಲ್ಲದರ ವಿಸ್ತಾರವು, ಎಲ್ಲರ ಮನಸ್ಸಿನ ವಿಸ್ತಾರವು ಈ ಪ್ರಪಂಚವಾಗಿದೆ ಅಂತ ಅವನು ತನ್ನಲ್ಲಿ ಭಾವಿಸುತ್ತಾನೆ ಜ್ಞಾನ ಸ್ವರೂಪದಲ್ಲಿ.
ಮುಂದಕ್ಕೆ. ಧ್ಯಾನದಲ್ಲಿ ಇಂದ್ರಿಯ ಗೋಚರವಾದ ವಿಷಯ ಪ್ರಪಂಚ, ಮನಸ್ಸಿಗೆ ಗೋಚರವಾಗುವ ಭಾವ ಪ್ರಪಂಚ, ಬುದ್ಧಿಗೆ ನಿಲುಕುವ ಯೋಚನಾ ಪ್ರಪಂಚ ಇವೆಲ್ಲವೂ ಒಂದೇ ಮುದ್ದೆಯಾಗಿ ಚೈತನ್ಯದಲ್ಲಿ ಒಂದಾಗುವ ಅರಿವುಂಟಾದರೆ ಎಚ್ಚರದಲ್ಲಿರುವ ಆತ್ಮಜ್ಞಾನಿಗೆ ತಾನು ನೋಡುವುದು, ಅನುಭವಿಸುವುದು, ಚಿಂತಿಸುವುದು ಎಲ್ಲವೂ ಸಮಷ್ಟಿ ಚೈತನ್ಯದ ನವನವೀನ ರೂಪಗಳೆಂಬ ಅರಿವುಂಟಾಗುತ್ತದೆ. ಈ ಮಂತ್ರದ ಮೊದಲ ಪಂಕ್ತಿಯನ್ನು ಭಗವದ್ಗೀತೆಯಲ್ಲೂ ನಾವು ಕಾಣುತ್ತೇವೆ. ಹೌದು, 6ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ, ಧ್ಯಾನ ಯೋಗದ 29ನೇ ಶ್ಲೋಕದಲ್ಲಿ ಇದೆ. ಅಂದರೆ ಥಾಟ್, ಎಕ್ಸ್ಪ್ರೆಷನ್ ಅಂಡ್ ಆಕ್ಷನ್, TEA ಅಂತ ನಾವು ಹಿಂದೆ ಎಲ್ಲ ಇದನ್ನು ಹೇಳ್ತೀವಿ ಬೇರೆ ಬೇರೆ ಪ್ರವಚನಗಳಲ್ಲಿ. TEA, ಟಿ ಅಂತಂದರೆ ಥಾಟು, ಎಕ್ಸ್ಪ್ರೆಷನ್ ಅಂದರೆ ಮಾತಾಡೋದು, ಆಕ್ಷನ್ ಅಂದರೆ ಕರ್ಮ. ಅಲ್ಲಿಗೆ ಅರ್ಥ ಏನು? ಆಲೋಚನೆ ಇರತಕ್ಕಂಥ ನಮ್ಮ ಯೋಚನೆಯು ಮತ್ತು ಮಾತು ಕ್ರಿಯೆ, ಕಾಯ ವಾಚ ಮಾನಸ ಅಂತ ನೀವು ಆಧ್ಯಾತ್ಮಿಕವಾಗಿ ಇದನ್ನು ತಿಳಿದುಕೊಳ್ಳತಕ್ಕದ್ದು. ಇದು ಧಾರಣೆಯಲ್ಲಿರತಕ್ಕಂಥ ಧ್ಯಾನ ಯೋಗಿಗೆ ಇರುವ ಮಾನಸಿಕ ಸ್ಥಿತಿಯ ವಿಸ್ತಾರ. ಮಾನಸಿಕ ವಿಷಯಗಳಲ್ಲಿರ್ತಕ್ಕಂಥ ನನಗಾಗುವಂತೆಯೇ ಜಗತ್ತಿನ ಎಲ್ಲ ಸಕಲ ಚರಾಚರ ವಸ್ತುಗಳಲ್ಲೂ ಇದೆ. ಇವನಿಗೆ ಓಜಸ್ಸು ತೇಜಸ್ಸು ಇರುವುದರಿಂದ ಹಿ ಕ್ಯಾನ್ ಎಕ್ಸ್ಪ್ರೆಸ್, ಅವನ ಥಾಟನ್ನು ಎಕ್ಸ್ಪ್ರೆಸ್ ಮಾಡ್ಬೋದು, ಆ್ಯಕ್ಷನಲ್ಲೂ ತರ್ಬೋದು. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಜಡ ವಸ್ತುವಾಗಿರ್ತಕ್ಕಂಥ ಬಂಡೆ ಮರ ಗಿಡ ಇದಕ್ಕೆ ಗೊತ್ತಾಗದೇ ಇರಬಹುದು. ಆದರೂ ಇವನು ಇದನ್ನು ಅರಿತಾಗ, ಇದನ್ನು ತಿಳಿದಾಗ, ಮುಂದಿನ ವ್ಯಾಖ್ಯಾನದಲ್ಲೂ ಬರುತ್ತೆ, ಪ್ರಪಂಚದಲ್ಲಿರ್ತಕ್ಕಂಥ ಬೇರೆ ಮರ ಗಿಡ ಬಳ್ಳಿಗಳು ಮಾತನಾಡುವುದು ಕೂಡ ಇವನ ಭಾಷೆಯಂತೆಯೇ ಇವನಿಗೆ ಅರ್ಥವಾಗುತ್ತಾ ಹೋಗುತ್ತದೆ. ಏಕೆಂದರೆ ಆಲೋಚನೆ ಒಂದೇ ಇರುವಾಗ ಮಾತು ಮತ್ತು ಅಲ್ಲಿರತಕ್ಕಂಥ ಒಳತೋಟಿಯನ್ನು ಹಿಡಿತಕ್ಕಂಥ ಯೋಗಿಗೆ ಹೊರಗಿನ ಇನ್ನೊಬ್ಬರ ಮನಸ್ಸಿನ ವಿಚಾರಗಳು ಕೂಡ ತನ್ನಷ್ಟಕ್ಕೆ ತಾನೇ ಹೊಳೆಯುತ್ತಾ ಹೋಗುತ್ತದೆ. ಏಕೆಂದರೆ ಅವರಿಗಿಂತ ತಾನು, ತನಗಿಂತ ಅವರು ಎಂದಿಗೂ ಬೇರೆಯಾಗಿರುವುದಿಲ್ಲ. ಏಕಂ ಏವಂ ಅದ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ ಅನ್ನೋದು ಧ್ಯಾನ ಯೋಗಿಯ ಮಾನಸಿಕ ಸ್ಥಿತಿಯ ವಿಸ್ತಾರ, ಅಂದರೆ ಯಥಾರ್ಥ ಜ್ಞಾನ. ಸಂಪಶ್ಯನ್, ಈ ಶಬ್ದವು ಆತ್ಮದ ಒಳಗೂ ಹೊರಗೂ ತುಂಬಿರುವ ಪೂರ್ಣ ಅನುಭವವನ್ನು ಸೂಚಿಸುತ್ತದೆ. ಅಹಂಕಾರದ ಎಲ್ಲೆಯನ್ನು ಮೀರಿ ವೈಯಕ್ತಿಕ ಭಾವವನ್ನು ದಾಟಿದ ಆತ್ಮಜ್ಞಾನಿಗೆ ದೊರಕುವ ಪೂರ್ಣ ಅನುಭವ ಇದು ಸಂಪಶ್ಯನ್. ಸಂಪಶ್ಯನ್, ಸಮ್ಯಕ್ ಪಶ್ಯತಿ, ಸರಿಯಾಗಿ ನೋಡುತ್ತಾನೆ. ಸರಿಯಾಗಿ ನೋಡುತ್ತಾನೆ ಅರ್ಥ ಏನು? ತನಗೆ ಹೇಗೆ ಬೇಕೋ ಹಾಗೆ ಊಹಿಸ್ಕೋತಾನೆ ಅಂತಲ್ಲ, ಅಥವಾ ಪುಸ್ತಕದಲ್ಲಿ ಹೇಳಿದೆ ಅನ್ನೋ ಥರ ಅಲ್ಲ. ಅದೇನೆಂದರೆ ತನಗೆ ಏನಿದೆಯೋ ಅದೇ ರೀತಿ ಎಲ್ಲದಲ್ಲಿಯೂ ಕಾಣುತ್ತಾನೆ, ಒಂದು ಚೂರು ವ್ಯತ್ಯಾಸವಿಲ್ಲದೆ. ಸಮ್ಯಕ್ ದರ್ಶನದಲ್ಲಿ ಕಾಣುವುದು ಸಮ್ಯಕ್ ಜ್ಞಾನ, ಸಮ್ಯಕ್ ಜ್ಞಾನದಲ್ಲಿ ಅವನು ನೋಡುವುದು ಸಮ್ಯಕ್ ಪಶ್ಯತಿ, ಸರಿಯಾದ ರೀತಿಯಲ್ಲಿ ಕಾಣುತ್ತಾನೆ, ನೋಡುತ್ತಾನೆ. ತನ್ನಂತ ಇತರರ ಬಗೆದೊಡೆ ಅಂತ ಏನು ವಚನಕಾರರು ಹೇಳ್ತಾರೆ, ಅದನ್ನು ಇಲ್ಲಿ ಮೆಲ್ಲಿಗೆ ಸ್ವಲ್ಪ ಅರ್ಥವಾಗದೇ ಇರೋರು ಅಪ್ಲೈ ಮಾಡ್ಕೋಬಹುದು. ನ ಅನ್ಯೇನ ಹೇತನ, ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಇದೊಂದೇ ದಾರಿ, ಮತ್ತೆ ಅನ್ಯ ದಾರಿ ಯಾವುದೂ ಇಲ್ಲ ಎಂದು ಇಲ್ಲಿಯೂ ಗುರುವು ಶಿಷ್ಯನಿಗೆ ಮನದಟ್ಟು ಮಾಡಿಕೊಡುತ್ತಾನೆ. ಅಂದರೆ ಗುರುವಾಗಿರತಕ್ಕಂಥ ಬ್ರಹ್ಮದೇವನು ಶಿಷ್ಯನಾಗಿರತಕ್ಕಂಥ ಯಾರೋನು ಶಿಷ್ಯ ಅಶ್ವಲಾಯನನಿಗೆ ಹೊತ್ತಾನೆ. ಅಶ್ವಲಾಯನನಿಗೆ ಯಮಧರ್ಮರಾಯನ ಕಠೋಪನಿಷದಲ್ಲಿ ಹೇಳಿದ ಹಾಗೆಯೇ ಈ ಬ್ರಹ್ಮದೇವನು, ಅತ್ಯತುಮುಖ ಬ್ರಹ್ಮನು ಈ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ. ಅಂದರೆ ನಿನ್ನ ವಿಸ್ತಾರವೇ ಎಲ್ಲವೂ ಆಗಿದೆ ಅನ್ನುವಾಗ ಎಲ್ಲ ಕಡೆಯೂ ಇರುವುದು ನೀನೇ, ಸರ್ವಂ ಕಲ್ವಿದಂ ಬ್ರಹ್ಮ. ಅಂದರೆ ನನ್ನ ಆತ್ಮನು ನನ್ನ ಆತ್ಮನಲ್ಲಿಯೇ ಇರುವುದನ್ನು ನಾನು ಕಂಡಾಗ ಪರಮಾತ್ಮ ದರ್ಶನವಾಗುತ್ತದೆ. ಅದಕ್ಕಿಂತ ಬೇರೆಯಾದಂಥ ಬೇರೆ ಯಾವುದೂ ಯಾವ ಪಂಥದಲ್ಲೂ ಯಾವ ರೀತಿಯಲ್ಲೂ ಇರುವುದೇ ಇಲ್ಲ ಅನ್ನುವುದನ್ನು ನಮ್ಮ ವೇದ ಪರಂಪರೆ, ಅಂದರೆ ವಿಶ್ವಾಸದಲ್ಲಿ ತೆಗೆದುಕೊಂಡಾಗ ವಿಜ್ಞಾನ ಪರಂಪರೆ, ಅದನ್ನು ನಾವು ಅಳವಡಿಸಿಕೊಂಡಾಗ ಅದು ನಮಗೆ ಉಪನಿಷತ್ ಪರಂಪರೆಯಾಗಿ ನಮ್ಮಲ್ಲಿಯೇ ಹೊಂದಿಕೊಂಡಂತೆ ಕಾಣುತ್ತದೆ. ಇದನ್ನು ಎಲ್ಲೂ ಡಿವಿಯೇಟ್ ಮಾಡಿದಾಗೆ ಹಾಗೇನೆ ತಿಳ್ಕೊಳ್ಬೇಕು, ನೋಡಬೇಕು, ಅನುಸರಿಸಬೇಕು. ಆವಾಗ ನಮಗೆ ಪ್ರತಿಯೊಂದೂ ಕಾಣ್ತಾ ಇರುತ್ತೆ. ಬೇರೆ ಬೇರೆ ಹೊರಗಡೆ ನೋಡುವುದಕ್ಕೆ ರೆಂಬೆ ಕೊಂಬೆಗಳು, ಎಲೆಗಳು, ಬಣ್ಣಗಳು, ಹೂವುಗಳು, ಕಾಯಿಗಳು, ಅದರಲ್ಲಿರ್ತಕ್ಕಂಥ ಬೀಜಗಳು ಬೇರೆ ಬೇರೆ ಕಾಣುತ್ತಿದ್ದರೂ ಎಲ್ಲದಕ್ಕೂ ಮೂಲವಾಗಿರುವ ಬೀಜದ ಒಳಗಿರುವ ಪರಮ ಶಕ್ತಿಯೇ ಈ ಸದ್ವಸ್ತುವಾಗಿರತಕ್ಕಂಥ ಅವಿಶುದ್ಧವಾಗಿರತಕ್ಕಂಥ ಸತ್ವವಾಗಿದೆ, ಪರಮಾತ್ಮವಾಗಿದೆ ಎಂಬುದನ್ನು ನಾನು ನನ್ನ ಆತ್ಮದಲ್ಲಿಯೇ ಜ್ಞಾನ ರೂಪದಲ್ಲಿ ಪಡೆಯುವುದನ್ನು ಜ್ಞಾನಯೋಗಿ ಮಾಡತಕ್ಕಂಥ ಸ್ಥಿತಿ ಅಂತ ಇಲ್ಲಿ ವಿಸ್ತಾರವಾಗಿ ಹೇಳಿದೆ. ಎಷ್ಟು ಸುಲಭವಾಗಿದೆ ಕಂಡಿರಾ? ಈಗ ಮುಂದಿನ ಮಂತ್ರ 10 ಆಯ್ತು. 11ನೇ ಮಂತ್ರಕ್ಕೆ ಹೋಗೋಣ. 11ನೇ ಮಂತ್ರದಲ್ಲಿ ಏನು ಹೇಳ್ತಾರೆ ನೋಡಿ. ಆತ್ಮಾನಂ ಅರಣಿಂ ಕೃತ್ವಾ ಪ್ರಣವಂ ಚ ಉತ್ತರಾರಣಿಂ ಜ್ಞಾನ ನಿರ್ಮಥನ ಅಭ್ಯಾಸಾತ್ ಪಾಶಂ ದಹತಿ ಪಂಡಿತಃ. ಪಂಡಿತಃ ವಿವೇಕಿಯಾದ ಜ್ಞಾನಿಯು ಆತ್ಮಾನಂ ತನ್ನನ್ನು ಅರಣಿಂ ಯಜ್ಞದಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡುವುದಕ್ಕಾಗಿ ಉಪಯೋಗಿಸುವ ಕಟ್ಟಿಗೆಯ ತುಂಡನ್ನಾಗಿ ಮತ್ತು ಪ್ರಣವಂ ಓಂಕಾರವೆಂಬ ಪ್ರಣವ ಮಂತ್ರವನ್ನು
ಉತ್ತರ ಅರಣಿಂ ಮೇಲಿನ ಮರದ ತುಂಡಾಗಿ ಕೃತ್ವ ಮಾಡಿ ಜ್ಞಾನ ನಿರ್ಮಥನಾಭ್ಯಾಸಾತ್ ಜ್ಞಾನವನ್ನು ಕಡೆಯುವ ಅಭ್ಯಾಸದಿಂದ ಪಾಶಂ ಬಂಧನದ ಹಗ್ಗವನ್ನು ದಹಿಸುತ್ತಾನೆ. ಜ್ಞಾನಿಯು ಅಹಂಕಾರವನ್ನು ಕೆಳಗಿನ ಅರಣಿಯನ್ನಾಗಿಯೂ ಮತ್ತು ಓಂಕಾರವನ್ನು ಮೇಲಿನ ಅರಣಿಯನ್ನಾಗಿಯೂ ಮಾಡಿ ಜ್ಞಾನವನ್ನು ಕಡೆಯುವ ಅಭ್ಯಾಸದಿಂದ ಬಂಧನದ ಹಗ್ಗವನ್ನು ಭಸ್ಮಗೊಳಿಸುತ್ತಾನೆ. ಅಂದ್ರೆ ನಮಗೆ ಇಲ್ಲಿರತಕ್ಕಂಥದ್ದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಾಗ ಮೊದಲ ಕೆಂಡವನ್ನು, ಮೊದಲ ಅಗ್ನಿಯನ್ನು, ಅದು ಅರಣಿಯ ರೂಪಕ ಅಂದರೆ ಕೆಳಗಡೆ ಒಂದು ಅರಣಿ, ಮೇಲ್ಗಡೆ ಇರತಕ್ಕಂಥ ಒಂದನ್ನು ಅಗ್ಗಿಷ್ಟಿಕೆಯನ್ನು, ಅಗ್ಗಿಟೋ ಕಡ್ತಕ್ಕಂಥ ಆ ಅಗ್ನಿಯನ್ನು ತಯಾರು ಮಾಡೋದಕ್ಕೆ 2 ಕಟ್ಟಿಗೆಗಳನ್ನು ಬಳಸ್ತಾ ಇದ್ರು. ಇವಾಗೆಲ್ಲ ನಾವು ಈ ಎಲೆ ಅಡಿಕೆ ಹಾಕೊಳ್ಳುವಾಗೆಲ್ಲ ಕುಟಾಣಿ ಗಿಟಾಣಿ ಎಲ್ಲ ನೋಡಿರ್ತಿರಲ್ಲ, ಆ ಥರನೇ ಇದು ಕೂಡ ಆದರೆ ಮರದಲ್ಲಿ ಇತ್ತು. ಆ ಮರದಲ್ಲಿ ಮಾಡೋದಂಥದ್ದನ್ನೇ ಮೇಲಿಂದ ಕೆಳಗಿನ ಉಜ್ಜುವಾಗ ಅಗ್ನಿ ಪುಟ ಬರ್ತಾ ಇತ್ತು, ಅಗ್ನಿ ಉತ್ಪತ್ತಿ ಆಗ್ತಾ ಇತ್ತು. ಅದರಿಂದ ಯಜ್ಞಕ್ಕೆ ಬೇಕಾದ ಅಗ್ನಿಯನ್ನು ಜ್ವಾಲೆ ಮಾಡ್ಕೊಳ್ತಾ ಇದ್ರು. ಅಂದರೆ ಇದನ್ನು ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದರೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ನಮ್ಮ ಅಹಂಕಾರವು ಯಾವಾಗಲೂ ನಮಗೆ ಉಪಕಾರ ಮಾಡುತ್ತೆ, ಅಪಕಾರ ಏನು ಮಾಡೋದಿಲ್ಲ. ಅಹಂಕಾರ ಕೆಟ್ಟದ್ದಲ್ಲ. ಅಹಂಕಾರವನ್ನು ಬಳಸಿಕೊಂಡು ನಾವು ಆ ಓಂಕಾರವನ್ನು ಮಧ್ಯದಲ್ಲಿಟ್ಟು ನಾವು ಅದನ್ನು ಕಡೆದಾಗ, ಮಂಥನ ಮಾಡಿದಾಗ ನಮಗೆ ಸಿಗತಕ್ಕಂಥ ಹಲವು ಹೋಗಿ ಹಾಲೇ ಆಗಿರುವ, ಅಮೃತವೇ ಆಗಿರತಕ್ಕಂಥ ಅಮೃತತ್ವವನ್ನು ನಾವು ಪಡೆಯುವುದಕ್ಕೆ ಬೇಕಾಗಿರುವ ತಯಾರಿಯನ್ನು ನಾವಿಲ್ಲಿ ಮಾಡಿಕೊಳ್ಳಬಹುದು. ಅದಕ್ಕೋಸ್ಕರವೇ ಇಲ್ಲಿ ಅದು ಬರುವುದಕ್ಕೆ ಮುಂಚೆ ನಮಗೆ ಈ ಅಹಂಕಾರವನ್ನು ನಾವು ಚೆನ್ನಾಗಿ ಕಡೆಯಬೇಕು. ನಮಗೆ ಅಹಂ ಸ್ವರೂಪವನ್ನು ತಿಳಿಯುವುದಕ್ಕೆ, ನೋಡುವುದಕ್ಕೆ, ನಮ್ಮಷ್ಟಕ್ಕೆ ನಮ್ಮನ್ನು ನಾವು ಕಾಣುವುದಕ್ಕೆ ಬೇರೆ ಯಾವುದರ ವಿಸ್ತಾರವೂ ಇರುವುದಿಲ್ಲ. ಅಂದರೆ ಒಂದು ಬೆಣ್ಣೆಯನ್ನು ಕಡಿಯುವಾಗ, ಮೊಸರನ್ನು ಕಡಿಯುವಾಗ ಎಲ್ಲ ನೀರಿನ ಅಂಶಗಳು ಹೋಗಿ ಜಿಡ್ಡೆಲ್ಲವೂ ತೇಲಿ ಬೆಣ್ಣೆಯಾಗಿ ಹೇಗೆ ಮಜ್ಜಿಗೆಯಲ್ಲಿ ತೇಲುತ್ತದೋ ಹಾಗೆ ನಮ್ಮ ಜ್ಞಾನ ಸ್ವರೂಪದಲ್ಲಿರತಕ್ಕಂಥ ಈ ಸಾಕ್ಷಾತ್ಕಾರವು ತಿಳಿಯುತ್ತದೆ. ಕೊನೆಯದು ಒಂದಿರುತ್ತೆ, ಅಂದರೆ ಅದು ನಾವು ಕಾಸಬೇಕು. ಅದು ತ್ರಿಪುಟಿಗಳಲ್ಲಿಟ್ಟು ನಮ್ಮ ಜ್ಞಾನ ಭಕ್ತಿ ವೈರಾಗ್ಯಗಳನ್ನಿಟ್ಟು ಅದನ್ನು ಆ ಬೆಣ್ಣೆಯನ್ನು ಕಾಸಿದಾಗ ನೀರಿನ ಅಂಶವೆಲ್ಲವೂ ಹೋದಾಗ ಏನು ಘನವಾಗಿರತಕ್ಕಂಥ ತುಪ್ಪವು ಉಳಿಯುತ್ತದೋ ಅದನ್ನು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಹೋಲಿಸುವ ಉಪಮೇಯಾಗಿ, ಉಪಮಾನವಾಗಿ ಕೊಡುತ್ತಾರೆ. ಇಲ್ಲಿ ನಮಗೆ ಈಗಿರತಕ್ಕಂಥದ್ದು ಮಂಥನದ ವಿಚಾರ ಮಾತ್ರ. ಅಂದರೆ ಧ್ಯಾನ ಯೋಗದಲ್ಲಿ ಏನನ್ನು ಕುರಿತು ಧ್ಯಾನ ಮಾಡ್ತಾ ಇದ್ದೀವಿ, ಹೇಗೆ ಧ್ಯಾನ ಮಾಡ್ತಾ ಇದ್ದೀವಿ, ಹಾಗೆ ಧ್ಯಾನ ಮಾಡುವಾಗ ಏನನ್ನು ಬಳಸಿಕೊಳ್ಳಬೇಕು ಅನ್ನುವ ಯಾವ ಸಂಶಯವೂ ಇಲ್ಲದೆ ಅತ್ಯಂತ ಸುಂದರವಾಗಿ, ಸರಳವಾಗಿ, ಸುಲಭವಾಗಿ ನಮಗೆ ಅರ್ಥವಾಗುವಂತೆ ಈ ಕೈವಲ್ಯೋಪನಿಷತ್ತು ವರ್ಣಿಸುತ್ತದೆ. ಮತ್ತೆ ಮುಂದಕ್ಕೆ ನೋಡಿ. ತನ್ನ ಸುತ್ತಲಿನ ನಾಮರೂಪಾತ್ಮಕ ವಸ್ತುಗಳಲ್ಲಾಗಲಿ ತನ್ನೊಳಗೆ ಆಗಲಿ ಪರಮಾತ್ಮ ಸಾಕ್ಷಾತ್ಕಾರದ ದಿವ್ಯ ಅನುಭವ ಉಂಟಾಗದೇ ಇರುವ ಸಾಧಕನು ಏನು ಮಾಡಬೇಕು ಎಂದು ಈ ಮಂತ್ರದಲ್ಲಿ ಹೇಳಿದೆ. ಹೌದು. ಅಂದರೆ ನಮಗೆ ಹೊರಗಡೆ ಇರತಕ್ಕಂಥ ವಸ್ತು ವ್ಯಕ್ತಿ ವಿಚಾರಗಳು ಯಾವುದು, ಅಥವಾ ಬದುಕಿನ ನಮ್ಮ ಅನುಭವಗಳು ಯಾವುದು, ಕಷ್ಟ ಸುಖಗಳಾವುದು, ಸೃಷ್ಟಿ ಸ್ಥಿತಿಗಳ್ಯಾವುದು, ಮತ್ತು ನಮಗಿರ್ತಕ್ಕಂಥ ಸುಖ ದುಃಖಗಳು, ಮೃತ್ಯು ಬಂಧನಗಳು, ಗಂಡ ಹೆಂಡತಿ ಸಂಸಾರ, ಇದ್ಯಾವುದೂ ನಮಗೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವಾಗ ಯಾವುದನ್ನು ಬಳಸಿಕೊಳ್ಳಬೇಕು, ಹೇಗೆ ಬಳಸಿಕೊಳ್ಳಬೇಕು? ಅಂದರೆ ತುಂಬ ಜಾಣಿಯಾದ ಗೃಹಿಣಿಯೊಬ್ಬಳು ಮನೆಯೊಳಗಿರುವ ಅಡುಗೆ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನೇ ಏನೋ ಅದನ್ನು ಇದಕ್ಕೆ ಹಾಕಿ, ಇದನ್ನು ಅದಕ್ಕೆ ಹಾಕಿ ಬಂಧುಗಳನ್ನು ತೃಪ್ತಿಪಡಿಸುವ ರೀತಿಯಲ್ಲಿ ನಾನು ನನ್ನೊಳಗಡೆ ಇರುವ ಅಂದರೆ ಈ ಮಾನವ ಶರೀರದಲ್ಲಿ, ಮಾನವ ಜನ್ಮದಲ್ಲಿ ನಮಗಿರುವ ಬುದ್ಧಿಯನ್ನು ಬಳಸಿ, ನಮಗಿರುವತಕ್ಕಂಥ ಈ ಮನಸ್ಸನ್ನು ಬಳಸಿ, ಬುದ್ಧಿ ಚಿತ್ತ ಅಹಂಕಾರಗಳನ್ನು ಬಳಸಿ ಇದನ್ನು ವಿಕಾರಗಳಿಲ್ಲದಂತೆ ಮಾಡಿಕೊಂಡು ಅದನ್ನು ಏನತಕ್ಕಂಥ ಭಾವದ ಮೆಟ್ಟಲನ್ನು ಏರಿ ನಾವು ಈ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ಸುಲಭವಾಗಿದ್ದಾರೆ. ನಮಗೆ ಏನು ಗೊತ್ತಾಗ್ತಾ ಇದೆ, ಏನು ಸಿಗ್ತಾ ಇದೆ, ಏನು ಸೌಲಭ್ಯ ಇದೆ ಅಂತ ನಮಗೆ ಗೊತ್ತಿದೆ. ಆದರೆ ಇದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ನಿರುಪಯುಕ್ತವಾಗಿದೆ ಅಂತ ನಾವು ಅನ್ಕೋತೀವಿ. ಹಾಗಿರುವುದಿಲ್ಲ. ಏಕೆಂದರೆ ಪ್ರತಿಯೊಂದು ಕೂಡ ಅಂದರೆ ಯಾವ ಏಣಿಯ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋಗುತ್ತೇವೋ ಅದೇ ಮೆಟ್ಟಿಲುಗಳನ್ನೇ ಇಳಿದು ತೆಳಗಿಳಿಯಬೇಕು. ಇರುವುದೊಂದೇ ಏಣಿ ಅಲ್ವಾ? ಭಗವಂತ ಇಳಿದರೆ ಅವತಾರ, ನಾವು ಈ ಏಣಿಯನ್ನು ಬಳಸಿ ಮೇಲಕ್ಕೆ ಹೋದರೆ ಅದು ಸಾಧನೆ. ಸೊ ಮನುಷ್ಯನಾದವನು ಸಾಧನೆ ಮಾಡಬೇಕು ಅಂದರೆ ಅರ್ಥ ಏನು? ಎಲ್ಲವನ್ನ ಯಥಾರ್ಥವಾಗಿ ನೋಡುವುದು. ಬಹಳ ಗುಟ್ಟಿನ ಅಂಶ ಏನಪ್ಪ ಇದೆ ಇದರೊಳಗಡೆ ಅಂದರೆ, ನಾವು ಇಲ್ಲಿ ಏನನ್ನು ಮಾಡಬೇಕಾಗಿಲ್ಲ, ಎಲ್ಲವೂ ಆಗಲೇ ಇದೆ. ಆಗಲೇ ಇರುವುದನ್ನು ಓರಣ ಮಾಡಿಕೊಂಡು ಸಂಸಾರ ಮಾಡಬೇಕು ಮತ್ತು ಇದನ್ನೇ ಮೆಟ್ಟಲಾಗಿ ಬಳಸಿಕೊಂಡು ನಮ್ಮಲ್ಲಿರತಕ್ಕಂಥ ಸ್ವರೂಪ ಜ್ಞಾನವನ್ನು ಪಡೆಯತಕ್ಕದ್ದು. ಅಂದರೆ ಸಾಧನೆಯಿಂದ ಸಾಧ್ಯವಾಗಬೇಕು. ಈ ಸಾಧನೆಯನ್ನು ಬಳಸುವ ರೀತಿಯಲ್ಲಿ ಬದುಕಿರಬೇಕು. ಈ ಬದುಕಿನಲ್ಲಿರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಕಾಲ ದೇಶ ವಸ್ತುಗಳಿಂದ ಪರಿಚ್ಛಿನ್ನವಾಗಿದೆ. ಇದನ್ನು ಪರಿಶುದ್ಧ ಮಾಡುವುದಷ್ಟೇ ನಮ್ಮ ಬಾಳಿನ ಮುಖ್ಯ ಗುರಿಯಾದರೆ ತನ್ನಷ್ಟಕ್ಕೆ ತಾನೇ ಇರತಕ್ಕಂಥ ನಮ್ಮ ಸ್ವರೂಪವು ನಮಗೆ ಒಳಗೂ ಹೊರಗೂ ಎಲ್ಲ ಕಡೆಯೂ
ಓತಪ್ರೋತವಾಗಿ ತುಂಬಿರುವುದು ಕಂಡುಬರುತ್ತದೆ. ರಾಗದ್ವೇಷಗಳಿಲ್ಲದಂತೆ ಮಾಡಿಕೊಳ್ಳತಕ್ಕಂಥ ಈ ಕ್ರಿಯೆಯೇ ಆರಣಿ ವೃತ್ತಿ. ಅಂದರೆ ಇದನ್ನೇ ಕಡಿಯುವುದು. ಬೇರೆ ಬೇರೆ ಉಪನಿಷತ್ತುಗಳಲ್ಲೂ ಈ ವೃತ್ತಿಯ ವಿಚಾರ ಇದೆ. ಇಲ್ಲಿ ಸ್ವಲ್ಪ ಅದನ್ನು ಹೇಳಿದ್ದಾರೆ, ಸರಳವಾಗಿ ಹೇಳಿದ್ದಾರೆ. ನಾವು ಸರಳವಾಗಿ ಅರ್ಥ ಮಾಡ್ಕೋಬೇಕು. ಮುಂದೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಏನನ್ನು ಅಳವಡಿಸಿಕೊಳ್ಳದೆ ಅದರ ಅನುಭವ ನಮಗಾಗುವುದಿಲ್ಲ. ನಮಗಾಗುವ ಏಕಮಾತ್ರ ಅನುಭವವು ಅಥವಾ ಜಗತ್ತಿನ ಅನುಭವ ಯಾವುದೂ ನಿಮಗೆ ಪರಮ ಸಾಕ್ಷಾತ್ಕಾರವನ್ನು ಕೊಡಲಾರದು. ಅದರಿಂದ ನಮಗೆ ಆತ್ಮದೃಷ್ಟಿ, ಪರಮಾತ್ಮ ದೃಷ್ಟಿ ಅನ್ನುವುದು ಒಂದರ ನಂತರ ಇನ್ನೊಂದು ಬರುವಂಥ ಹಂತವಾಗಿರತಕ್ಕಂಥ ಪರೀಕ್ಷೆಯ ಹೊರತು ಬೇರೆ ಏನಲ್ಲ. ಸೊ ಇದರಲ್ಲಿ ಇರತಕ್ಕಂಥ ವಿಚಾರವನ್ನು ಯಥಾರ್ಥವಾಗಿ ತಿಳ್ಕೋಬೇಕು. ಅದು ಪದಾರ್ಥ ಪ್ರಪಂಚದ ಮುಖ್ಯ ಲಕ್ಷಣ. ಏನು ಹೇಳ್ತಾರೆ ನೋಡಿ. ಚೇತನವು ಜಡವಾದ ದೇಹ, ಮನಸ್ಸು, ಬುದ್ಧಿಗಳಲ್ಲಿ ಪ್ರವಹಿಸಿದಾಗ ಇಂದ್ರಿಯ ಜ್ಞಾನ, ಮನಸ್ಸಿನ ಭಾವಾವೇಶ, ಬುದ್ಧಿಯ ಯೋಚನಾ ತರಂಗಗಳ ಚಟುವಟಿಕೆ ನಡೆಯುತ್ತದೆ. ಅದೇ ಅಹಂಕಾರದಿಂದ ತುಂಬಿದ ಜೀವ, ನಮ್ಮ ದೋಷಪೂರ್ಣವಾದ ದೇಹ, ಕುಣಿಯುತ್ತಿರುವ ಮನಸ್ಸು, ಬೇಗುದಿಗೊಳ್ಳುತ್ತಿರುವ ಬುದ್ಧಿ, ಇವುಗಳ ಮೂಲಕ ಪ್ರಾಣಧಾರಣೆ ಮಾಡಿ ಜೀವನು ಸುಖ ದುಃಖಗಳ ಅನುಭವ ಪಡೆಯುತ್ತಾನೆ. ಜಡವಾದ ಉಪಾಧಿಯಲ್ಲಿ ಪ್ರಕಟವಾಗಿರುವ ಚೇತನವೇ ಜೀವ. ಸುತ್ತಮುತ್ತಲಿನ ಮತ್ತು ಉಪಾಧಿಯ ಜಡ ಮಾಧ್ಯಮದ ಆಧಾರದ ಮೇಲೆ ಜೀವನ ಅನುಭವ. ಅಂದರೆ ಅರ್ಥ ಏನು ಅಂದರೆ, ನಮ್ಮ ಮಾನಸಿಕ ಹಂತದಲ್ಲಿರುವ ಸಂಶಯ, ಬುದ್ಧಿಯ ಹಂತದಲ್ಲಿರುವ ತರ್ಕ ಮತ್ತು ನಮ್ಮಲ್ಲಿರ್ತಕ್ಕಂಥ ಆ ಚಾಂಚಲ್ಯ ಭಾವ, ಚಿತ್ತದಲ್ಲಿರುವ ಚಾಂಚಲ್ಯ ಭಾವ ಮತ್ತು ಅಭಿಮಾನದಿಂದ ಕೂಡಿರ್ತಕ್ಕಂಥ ಅಹಂಕಾರ ವೃತ್ತಿ, ಈ ಅಂತಃಕರಣ ವೃತ್ತಿಗಳೆಲ್ಲವೂ ಕೂಡ ನಿವೃತ್ತಿಯಾದಾಗ, ಯಾವುದೇ ವೃತ್ತಿಗಳಿಲ್ಲದೆ ಇರುವಾಗ ಅಂತಃಕರಣವು ಶುದ್ಧಿಯಾಗುತ್ತದೆ. ಅಂತಃಕರಣ ಇರಲ್ಲ ಅಂತಲ್ಲ, ಇರುತ್ತೆ, ಶುದ್ಧಿ ಆಗುತ್ತೆ. ಅಂದರೆ ನಮಗೆ ಪರಮಾತ್ಮನ ವಿಚಾರದಲ್ಲಿ, ಜೀವದ ವಿಚಾರದಲ್ಲಿ, ಜಗತ್ತಿನ ವಿಚಾರದಲ್ಲಿ ಯಾವುದೇ ಸಂಶಯವಿಲ್ಲದಂತಾಗುತ್ತದೆ. ನಾನು ಮೊದಲೇ ನಿಮಗೆ ಹೇಳಿದ್ದೆ, ನಮಗೆ ಜೀವ, ಜಗತ್ತು, ಈಶ್ವರ ಮತ್ತು ಬಂಧನ ಮತ್ತು ಮೋಕ್ಷ, ಈ 5 ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಅಂತ ನಿಮಗೆ ಹೇಳಿದ್ದೆ. ಸೊ ಜೀವವನ್ನು ಅರ್ಥ ಮಾಡ್ಕೊಂಡ್ವಿ, ಜಗತ್ತನ್ನು ಅರ್ಥ ಮಾಡ್ಕೊಂಡ್ವಿ. ಜೀವ ಜಗತ್ತಿನಲ್ಲೇ ಇದೆ ಮತ್ತು ಜಗತ್ತಿನಲ್ಲಿ ಎಲ್ಲರಂತೆ ತಾನೂ ಇದೆ. ಈ ಜೀವವು ಪರವಾಗಬೇಕು, ಅಂದರೆ ಈಶ್ವರ ತತ್ವವನ್ನು ತಿಳಿಯಬೇಕು. ತದನಂತರ ನನಗೆ ಬಂಧನ ಇದಿಲ್ವೋ, ಮೋಕ್ಷ ಇದೆಯೋ, ಅಥವಾ ಮೋಕ್ಷ ಅನ್ನೋದೇನಾದ್ರು ಇದೆಯೋ, ಅಥವಾ ಬಂಧನಲ್ಲಿ ನಿಜವಾಗ್ಲೂ ನಾವಿಲ್ಲವೋ ಅನ್ನೋದು ಇನ್ನೂ ನಾವು ಸಬ್ಜೆಕ್ಟ್ ಹೋಗಿಲ್ಲ. ಈ 5 ಅಂಶಗಳನ್ನು ತಲೆಯಲ್ಲಿಟ್ಟುಕೊಂಡು ಧ್ಯಾನಯೋಗಿಯು ಅದರ ಪರವಾಗಿರ್ತಾನೆ. ಅಂದರೆ ಧ್ಯಾನಪರನಾಗ್ತಾನೆ, ಪರವಶನಾಗ್ತಾನೆ. ಅದರಿಂದ ಎಲ್ಲವನ್ನ ಏಕವಾಗಿ ನೋಡತಕ್ಕಂಥ ಭಾವ ಏನಿದೆ, ಈ ಭಾವ ಪ್ರಪಂಚ ಏನಿದೆ, ಹೊರಗಿನ ಇನ್ಫ್ಲೂಯೆನ್ಸಲ್ಲಿ ಬರ್ತಕ್ಕಂಥ ವ್ಯತಿರಿಕ್ತವಾಗಿ ನಾಮರೂಪಾತ್ಮಕವಾಗಿರುವ ಕಾಲ ದೇಶ ವಸ್ತುವಿನಿಂದ ಪರಿಚ್ಛಿನ್ನವಾಗುವ ಘಟನೆಗಳು, ಅದರಿಂದ ಉಂಟಾಗತಕ್ಕಂಥ ಅನುಭವಗಳೆಲ್ಲವೂ ಇದ್ಯಾವುದಕ್ಕೂ ಸಹಾಯ ಬರಲಾರದು. ಅದರಿಂದ ನಾವು ಇದನ್ನು ಬಹಳ ನಿಶ್ಚಳವಾಗಿ, ನಿಶ್ಚಿಂತೆಯಿಂದ, ನಿಶ್ಚಲವಾಗಿ ನಾವು ಈ ಭಾವವನ್ನು ನೋಡಿದಾಗ ನಮಗೆ ತ್ಯಾಗ ಮತ್ತು ಯೋಗಕ್ಕೆ ಇರುವ ಸಂಬಂಧವು ಮೆಲ್ಲಗೆ ಗೊತ್ತಾಗುತ್ತಾ ಹೋಗುತ್ತದೆ. ಏನಂತ ನೋಡಿ. ಜೀವನೇ ಅನಂತ ಪರಮಾತ್ಮ ಸತ್ಯವನ್ನು ಕುರಿತು ಹಿಂದೆ ಹೇಳಿದಂತೆ ಉಪಾಸನೆ ಮಾಡಬೇಕು. ಅಂದ್ರೆ 5ನೇ ಮಂತ್ರದಲ್ಲಿ ವಿವಿಕ್ತ ದೇಶೇ ಚ ಸುಖಾಸನ, ಸರಿಯಾಗಿ ಕೂತ್ಕೋ, ಇರೋ ಶರೀರವನ್ನು ಶುಭ್ರವಾಗಿ ಇಟ್ಕೋಬೇಕು, ಚೆನ್ನಾಗಿ ಕೂತ್ಕೋಬೇಕು, ನೇರವಾಗಿ ಕೂತ್ಕೋಬೇಕು, ತಲೆ ಸಮವಾಗಿರಬೇಕು, ಅಂದರೆ ಯೋಗದಲ್ಲಿರಬೇಕು. ಬುದ್ಧಿ ಅಲ್ಲಿ ಇಲ್ಲಿ ಹೋಗಬಾರ್ದು, ಚಂಚಲಕ್ಕೆ ಹೋಗಬಾರ್ದು, ಹೊರಗಿನ ವಸ್ತು ವಿಚಾರಗಳಿಗೆ ಹೋಗಬಾರ್ದು, ಶಬ್ದ ಸ್ಪರ್ಶ ರೂಪರಸಗಂಧಗಳೆಲ್ಲ ಅಲಿಯುತ್ತಿರಬಾರದು. ಒಂದು ಕಡೆ ಕೂತಿರಬೇಕು ಅಂದರೆ ಎಲ್ಲಿ? ತನ್ನ ಬುದ್ಧಿಯಲ್ಲಿ ತರ್ಕವಿಲ್ಲದಂತೆ ವಿಶೇಷವಾಗಿ, ನಿಶ್ಚಲವಾಗಿ, ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ ಬುದ್ಧಿಯು ಈ ಧ್ಯಾನ ಯೋಗಕ್ಕೆ ಯೋಗ್ಯವಾಗಿರುವ ಜಾಗ ಅಂತ ಹೇಳಿದೆ 5ನೇ ಮಂತ್ರದಲ್ಲಿ. ಅದೇ ಇದು. ಅಥವಾ ಪರಮಾತ್ಮನನ್ನು ಪ್ರತಿನಿಧಿಸುವ ಪರಮೇಶ್ವರನನ್ನು ಕುರಿತ ಧ್ಯಾನದ ಅಂತರಿಕ್ಷಕ್ಕೆ ಹಾರಲು ಸಿದ್ಧವಾಗಬೇಕು. ಅಂದ್ರೆ ಅರ್ಥ ಏನು ಅಂದ್ರೆ, ಬೆಳಕಿನಿಂದ ಕತ್ತಲೆಗೆ, ಕತ್ತಲಿನಿಂದ ಆಚೆ ಇರತಕ್ಕಂಥ ಬೆಳಕು, ಪರತಸ್ತು ಸಹ. ಅಂದರೆ ಅರ್ಥ, ಕತ್ತಲೆ ಅಂದರೆ ಅಜ್ಞಾನ ಅಂತ ಇಲ್ಲಿ ಅರ್ಥ. ಅಜ್ಞಾನದ ನಂತರ ಇರುವುದು ಯಾವುದು? ಜ್ಞಾನವೇ ತಾನೆ. ಹಾಗಾದರೆ ಮೊದಲು ಜ್ಞಾನದಲ್ಲೇ ಇದ್ದಾನೆ ಮಾನವ ಜನ್ಮದಲ್ಲಿ. ಆದರೆ ಅದೇ ಜ್ಞಾನ ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆಲ್ಲ ಕಡೆ. ಕತ್ತಲಿದೆ, ಕತ್ತಲಿರುವುದರಿಂದ ನಾನು ನನ್ನದು ಎಂಬತಕ್ಕಂಥದ್ದು ಅಜ್ಞಾನದ ಮೋಹ ರೂಪದಲ್ಲಿದೆ. ಅಜ್ಞಾನೇನಾವೃತ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಲ್ಲಿ ಮೋಹ ಉಂಟಾಗುತ್ತೆ. ಮೋಹ ಅಂದರೆ ಅಜ್ಞಾನ. ಅಜ್ಞಾನದಲ್ಲಿ ನಾನು ನಂದು ಅಂತ ಬೆಳೆಯುತ್ತೆ. ಇದು ಇಲ್ಲದೇ ಇರತಕ್ಕಂಥ ಮಾನಸಿಕ ದೃಢ ಸ್ಥಿತಿ ಏನಿದೆ, ವ್ರತ ಏನಿದೆ, ಅದು ಧ್ಯಾನ ಯೋಗ ಆಗಬೇಕು. ಧ್ಯಾನ ನಿಷ್ಠೆ ಅಂದರೆ ಅದೇ. ಅದನ್ನು ಚಂದ್ರದಲ್ಲಿ ನೀವು ಧರಿಸಬೇಕು ಅನ್ನುವುದು ಈ ಕೈವಲ್ಯೋಪನಿಷತ್ತಿನ ಇಂಗಿತ. ಈ ಶ್ರಮದಲ್ಲಿ
ಜೀವನನ್ನು ದೇಹ ಮನಸ್ಸು ಬುದ್ಧಿಗಳ ಉಪಾಧಿಯ ಹಿಡಿತದಿಂದ ಬಿಡಿಸಿ ಪರಮಾತ್ಮ ದರ್ಶನದ ಕಡೆಗೆ ಧಾವಿಸುವಂತೆ ಮಾಡಬೇಕು. ಹೌದು. ಆಗ ಜೀವನಿಗೆ ತನ್ನ ನಿಜವಾದ ಬ್ರಹ್ಮಸ್ವರೂಪದ ಅರಿವುಂಟಾಗುವುದು. ಬ್ರಹ್ಮಸ್ವರೂಪವನ್ನು ಪ್ರಣವ ಎಂಬ ಮಾತಿನಿಂದ ಸೂಚಿಸಿದೆ. ಓಂಕಾರ ರೂಪವಾದ ಪ್ರಣವವು ಬ್ರಹ್ಮ ಶಬ್ದದ ಸಂಕೇತ. ಇಲ್ಲಿ ಏನಂದ್ರೆ ನಾವು ಮಾಡಬೇಕು ಅಂತ ಇರೋದು ಕರ್ಮ ಅಂತ ಭಾವಿಸಬಾರದು, ಅದು ಕ್ರಿಯೆಯಾಗಿ ಬಿಡಬೇಕು. ಅಂದರೆ ನಮಗೆ ಇಲ್ಲಿ ಬಹಳ ಮುಖ್ಯವಾದದ್ದು ಕರ್ಮಯೋಗದಲ್ಲಿರುವ ಆ ಫಲ ಸಂಘ ತ್ಯಾಗ ಇದೆಯಲ್ಲ, ಆ ತ್ಯಾಗವೂ ಇದರಲ್ಲಿ ಸೇರಬೇಕು. ಆವಾಗ ನಮಗೇನಂತೆ ನಾವು ಮಾಡುವ ಕೆಲಸ ಎಲ್ಲವೂ ಕ್ರಿಯೆಯಾಗಿರುತ್ತದೆ. ಉದಾಹರಣೆಗೆ ಯೋಗದಲ್ಲಿ ನಿಮಗೆ ಪ್ರಾಣಾಯಾಮ ಹೇಳ್ಕೊಡುವಾಗ ಎಲ್ಲವನ್ನು ಏನಂತ ಹೇಳ್ತಾರೆ, ಅದನ್ನು ಕರ್ಮ ಅಂತ ಹೇಳೋದಿಲ್ಲ, ಅದೊಂದು ಉಸಿರಾಟ ಕ್ರಿಯೆ. ಹೋಗುವ ಬರುವ, ಹೋಗ್ತಾ ಇದೆ ಬರ್ತಾ ಇದೆ ಎನ್ನುವುದನ್ನು ಎಚ್ಚರ ಇಟ್ಟು ಗಮನದಿಂದ ಅದನ್ನೇ ನೋಡುತ್ತಿದ್ದರೆ ನಿಮಗೆ ಪ್ರಾಣಾಯಾಮದ ನಿಜ ಸ್ಥಿತಿ ಗೊತ್ತಾಗ್ತದೆ. ನಾನು ಉಸಿರು ಎಳೆದುಕೊಂಡೆ, ವಾನ ಉಸಿರು ಬಿಟ್ಟೆ ಅಂತ ಉಸಿರಿನ ಬಗ್ಗೆ ನನಗೆ ನಿಯಂತ್ರಣ ಇದೆ ಅನ್ನೋ ಆ ಭಾವವೇ ಅಹಂಕಾರ. ಅದನ್ನು ತ್ಯಾಗ ಮಾಡಿದಾಗ ಉಸಿರಾಟ ಕ್ರಿಯೆ ಇದೆ. ಜಗತ್ತಿನ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಉಸಿರು ಹೋಗ್ತಾ ಇದೆ ಬರ್ತಾ ಇದೆ. ಈ ಉಸಿರು ಇರತಕ್ಕಂಥದ್ದು, ವಾಯು ಅನ್ನತಕ್ಕಂಥದ್ದು ಪರಮವಾಗಿರುವ ಪರಮಾತ್ಮನ ಒಂದು ಅಂಶವೇ. ಈ ಬೆಳಕು ಅನ್ನತಕ್ಕಂಥ ಸೂರ್ಯದ ಒಂದು ಪರಮಾತ್ಮನ ಅಂಶವೇ ಅನ್ನೋದ ಗೊತ್ತಾಗ ಎಲ್ಲ ಕಡೆಯೂ ಒಳಗೂ ಹೊರಗೂ ಇರುವುದು ಪರಮಾತ್ಮನನ್ನು ಬಿಟ್ಟು ಬೇರೆ ನಾನು ಅನ್ನುವ ಇನ್ನೊಂದು ಯಾವುದೇ ರೀತಿಯಾದ ವಸ್ತು ಇರುವುದಿಲ್ಲ ಅನ್ನುವ ಅರಿವು ಬಂದಾಗ ಧ್ಯಾನಯೋಗಿಯು ವಿಸ್ತಾರವಾಗುತ್ತಾನೆ. ಪ್ರತಿಯೊಂದು ನಾಮರೂಪಾತ್ಮಕವಾಗಿರುವ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ತನ್ನನ್ನೇ ತಾನು ಕಂಡುಕೊಳ್ಳುತ್ತಾನೆ ಅಂತ ಅರ್ಥ. ವೇದ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಗ್ನಿಯನ್ನು ಉತ್ಪತ್ತಿ ಮಾಡುತ್ತಿದ್ದ ಕ್ರಮವನ್ನೇ ರೂಪಕವಾಗಿ ಈ ಮಂತ್ರದಲ್ಲಿ ಕೊಟ್ಟಿದೆ. ಹೌದು. ಹಿಂದಿನ ಕಾಲದಲ್ಲಿ ಯಜ್ಞ ಕರ್ಮಗಳನ್ನು ಪ್ರಾರಂಭಿಸುವಾಗ 2 ಮರದ ಕೊರಡುಗಳನ್ನು ಉಜ್ಜಿ ಕಡೆಯುವುದರಿಂದ ಅಗ್ನಿಯನ್ನು ಉತ್ಪತ್ತಿ ಮಾಡುತ್ತಿದ್ದರು. ಆ ಮರದ ತುಂಡುಗಳಿಗೆ ಅರಣಿ ಎಂದು ಕರೆಯುತ್ತಿದ್ದರು. ಈ ಮರದ 2 ತುಂಡುಗಳಲ್ಲಿ 2 ಕುಳಿಗಳನ್ನು ತೋಡಿ ಒಂದು ಗುಂಡನೆಯ ಬಡಿಗೆಯನ್ನು ಆ 2 ಕುಳಿಗಳಲ್ಲಿ ಒಂದು ಬುಡದಲ್ಲಿಯೂ ಮತ್ತೊಂದು ಮೇಲ್ಗಡೆಯೂ ಬರುವಂತೆ ಇಟ್ಟು ಮಧ್ಯದ ಬಡಿಗೆಯನ್ನು ಹಗ್ಗದಿಂದ ಸುತ್ತಿ ಮೊಸರು ಕಡೆಯುವಂತೆ ಕಡೆಯುತ್ತಿದ್ದರು. ಮೇಲಿನ ಅರಣಿಯನ್ನು ಒತ್ತಿ ಕೆಳಗೆ ಅತ್ತುಮಿ ಹಿಡಿದಿರುತ್ತಿದ್ದರು. ಮಧ್ಯದ ಬಡಿಗೆಯು ಈ 2 ಕುಳಿಗಳ ನಡುವೆ ಹಿಂದಕ್ಕೆ ಮುಂದಕ್ಕೆ ತಿರುಗುವಾಗ ಅದರ ಘರ್ಷಣೆಯಿಂದ ಶಾಖ ಉತ್ಪತ್ತಿಯಾಗಿ ಕಿಡಿಗಳು ಹೊರಡುತ್ತಿದ್ದವು. ಆ ಕಿಡಿಯಿಂದ ಹತ್ತಿ ಮುಂತಾದ ದಹ್ಯ ವಸ್ತುಗಳನ್ನಿಟ್ಟು ಅಗ್ನಿಯನ್ನು ಹೊತ್ತಿಸುತ್ತಿದ್ದರು. ಈ ಅಗ್ನಿಯಿಂದಲೇ ಹೋಮಕುಂಡದಲ್ಲಿ ಸಮಿತ್ತುಗಳನ್ನು ಇಟ್ಟು ಜ್ವಲಿಸುವಂತೆ ಮಾಡುತ್ತಿದ್ದರು. ಉಪನಿಷತ್ತುಗಳ ಕಾಲದಲ್ಲಿ ಎಲ್ಲ ವೈದಿಕ ಕರ್ಮಗಳನ್ನು ಮಾಡುವಾಗಲೂ ಇದೇ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಉಪನಿಷತ್ ಕಾಲದಲ್ಲಿ, ವೇದಕಾಲದಲ್ಲಿ ಈ ಯಜ್ಞಗಳಿಗೆ ಬೇಕಾದಂಥ ಪ್ರಥಮವಾಗಿರುವ ಅಗ್ನಿಯ ಮೂಲಕವೇ ಎಲ್ಲ ಸಮಿತಿಗಳು ಕೊಡ್ತಾ ಇದ್ದಿದ್ದರಿಂದ ಎಲ್ಲ ನಮ್ಮ ತರ್ಪಣವೂ ಅರ್ಪಣವೂ ಎಲ್ಲ ಅದಕ್ಕೆ ಆಗಬೇಕಾದದ್ದರಿಂದ ಅಗ್ನಿಯನ್ನು ಪ್ರಥಮವಾಗಿ ಪೂಜೆ ಮಾಡ್ತಾ ಇದ್ದರು. ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಲು ಈಗಿನಷ್ಟು ಸುಲಭ ಇರಲಿಲ್ಲ ಆಗ. ಆದ್ದರಿಂದ ಅಲ್ಲಿನ ಆಗಿನ ಉಪನಿಷತ್ತು ಆಗಿರತಕ್ಕಂಥ ಕೈವಲ್ಯ ಉಪನಿಷತ್ತು ಕೂಡ ಆಗಿನ ಉದಾಹರಣೆಯನ್ನೇ ಉಪಮೆಯನ್ನೇ ಇಲ್ಲಿ ಕೊಟ್ಟಿದೆ. ಈಗ ನೀವು ಇದನ್ನು ಸರಳ ಮಾಡ್ಕೊಳ್ಬೋದು. ಅಗ್ನಿರ್ಯತೈಕೋ ಭುವನಂ ಪ್ರವಿಷ್ಟೋ ಏನು ನಮಗೆ ಕಠೋಪನಿಷತ್ತಲ್ಲಿ ಹೇಳುತ್ತೆ, ಅದು ಈಗ ಅಗ್ನಿ ಅನ್ನತಕ್ಕಂಥದ್ದು ಸೂರ್ಯನಿಂದ ಬಂದಿರತಕ್ಕಂಥ ಗ್ಯಾಸು ಗೀಸು ಇಲ್ಲಿರ್ತಕ್ಕಂಥ ಬೆಂಕಿ ಪಟ್ಟಣದವರೆಗೂ ಕೂಡ ನಾವು ಅಗ್ನಿಯನ್ನು ಅತ್ಯಂತವಾಗಿ ಆರಾಧಿಸುವ, ಪ್ರತಿನಿತ್ಯವೂ ನಮಗೆ ಸೇವೆ ಮಾಡತಕ್ಕಂಥ ಅಗ್ನಿ ಬೇರೆ ಬೇರೆ ರೂಪದಲ್ಲಿರುವುದನ್ನು ನಾವು ಈಗಿನ ವಿಜ್ಞಾನ ಯುಗದಲ್ಲಿ ಕಂಡುಕೊಳ್ಳಬಹುದು. ಸುಲಭವಾಗಿ ಬಿಟ್ಟಿದೆ, ಸರಳವಾಗಿ ಬಿಟ್ಟಿದೆ. ಅದನ್ನು ನಾವು ಯಜ್ಞಯಾಗಾದಿಗಳು ಕೂಡ ಸ್ವಲ್ಪ ಹಾಕಿ ಆ ಬೆರಣಿನಿಟ್ಬಿಟ್ಟು ಯಜ್ಞಾಗದಿಗಳನ್ನು ಮಾಡ್ಬೋದು. ಆಗ ಯಜ್ಞ ಮಾಡುವ ಆ ಕಾಲದಲ್ಲಿ, ವೇದ ಕಾಲದಲ್ಲಿ, ಉಪನಿಷತ್ ಕಾಲದಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡತಕ್ಕಂಥ ಸ್ಥಿತಿ ಇದ್ದದ್ದು ಆರಣಿ ಎಂಬ ವಿಧಾನದಿಂದ ಮಾತ್ರ. ಅಂದರೆ ಹೀಗೆ ಮೊಸರು ಈಗ ನಾವು ಕರೆಯುವಂತೆ ಆದ್ದರಿಂದ ಅಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮನ್ನು ನಾವು ಈಗ ಕಂಡುಕೊಳ್ಳುವ ರೀತಿಯಲ್ಲೇ ಅವರವರಿಗೆ ತೋಚಿದ ಪ್ರಸಾದ ಭಾವದಲ್ಲಿ, ಪ್ರಧಾನ ಭಾವದಲ್ಲಿ ಇರತಕ್ಕಂಥದ್ದು ಯಜ್ಞ ಮಾಡತಕ್ಕಂಥ ಕಾಲದಲ್ಲಿ, ಉಪನಿಷತ್ ಕಾಲದಲ್ಲಿ ಈ ಆರಣೀಯ ವಿದ್ಯೆಯನ್ನು ಇಟ್ಕೊಂಡಿದ್ರು. ಆರಣೀಯದಲ್ಲಿ ಇಟ್ಟುಕೊಂಡು ಅದರಿಂದ ಉತ್ಪತ್ತಿಯಾದಂಥ ಅಗ್ನಿಯನ್ನು ಯಜ್ಞಕ್ಕೆ ಹಾಕಿ ಅಲ್ಲಿ ಸಮಿತಿಗಳನ್ನು ಹಾಕಿ ಅಗ್ನಿಯನ್ನು ಉರಿಸ್ತಾ ಇದ್ರು. ತದನಂತರ ಇಲ್ಲಿರತಕ್ಕಂಥ ಎಲ್ಲ ಹವಿಸ್ಸುಗಳನ್ನು ಹಾಕಿ ಪೂಜೆಗಳನ್ನು, ಅಗ್ನಿ ಆಗಾದಿಗಳನ್ನು ಮಾಡಿದ ಮೇಲೆ ಅಲ್ಲಿ ಇರತಕ್ಕಂಥ ಪೂರ್ಣಾಹುತಿಯನ್ನು ಅದರಲ್ಲೇ ಕೊಡ್ತಾ ಇದ್ರು. ಆದರೆ ಈಗ ಎಲ್ಲವೂ ಸುಲಭವಾಗಿ ಬಿಟ್ಟಿದೆ.
ಸುಲಭವಾಗಿ ಬಿಟ್ಟಿದೆ ಅಂದರೆ ಸುಲಭವಾಗಿ ಸಿಕ್ಕುವ ಹಾಗೆ ಮನುಷ್ಯನ ವಿಜ್ಞಾನವು ಬೆಳೆದಿದೆ. ಆ ವಿಜ್ಞಾನಮಯ ಕೋಶ ಇಷ್ಟೊಂದು ವಿಸ್ತಾರವಾಗಿರುವುದರಿಂದ ಆ ವಿಧಾನಗಳನ್ನು ಅತ್ಯಂತ ಸರಳ ಮಾಡಿ ಸುಂದರ ಮಾಡಿ ಈಗ ಎಲ್ಲರಿಗೂ ಲಭ್ಯವಾಗುವಂತೆ ವಿಸ್ತಾರವಾಗಿ ಎಲ್ಲ ಕಡೆಯೂ ಸಿಕ್ಕಿದೆ. ಯಾವ್ದಾದ್ರು ಒಂದು ಅರೇಂಜ್ಮೆಂಟ್ ಮಾಡಿದ್ರೆ ಯಜ್ಞ ಆಗಾದಿಗಳಿಗೆ ಸುಲಭವಾಗಿ ಮಾಡ್ತೀವಿ, ಕಷ್ಟಪಡಬೇಕಾಗಿಲ್ಲ. ಆದರೆ ಈಗಲೂ ನಾವು ಉದಾಹರಣೆಗೆ ತಗೊಳ್ಳುವಾಗ ಸೂರ್ಯನನ್ನೋ ಸಮುದ್ರವನ್ನೋ ಬೆಟ್ಟವನ್ನೋ ಏನಾದ್ರು ತಗೊಳ್ಳೋದು ಎಲ್ಲವೂ ಆಗಿನ ಕಾಲದ ಉಪನಿಷತ್ ಕಾಲದ್ದೇ ಆಗಿರುತ್ತದೆ. ಸೊ ಏನೇ ಆದರೂ ಕೂಡ ನಾವಿರುವ ಪಂಚಭೂತಗಳಿಂದ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಇದೆಂದಿಗೂ ಯಾವ ಕಾಲದಲ್ಲೂ ಯಾವಾಗಲೂ ಇಂದಿಗೂ ಕೂಡ ಅವುಗಳೇ ಆಗಿದೆ. ಯಾವುದರಲ್ಲೂ ಯಾವುದೇ ವ್ಯತ್ಯಾಸವಿಲ್ಲ. ಅದನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ಮತ್ತು ಧ್ಯಾನ ಭಾವದಲ್ಲಿ ನಿಲ್ಲತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಮನುಷ್ಯನು ಒಂದಷ್ಟು ಶ್ರಮ ಪಡಬೇಕು ಅನ್ನುವುದು ಉಪನಿಷತ್ತಿನ ಇಂಗಿತ. ಆದರೆ ಈಗ ಅತ್ಯಂತ ಸುಲಭದಲ್ಲಿ ನನ್ನ ದೃಷ್ಟಿಯಲ್ಲಿ ನನ್ನ ಅಧ್ಯಯನದ ಪ್ರಕಾರ ನಾನು ಕಂಡುಕೊಂಡಿರೋದೇನೆಂದರೆ ಪ್ರಪಂಚದಲ್ಲಿ ಅತ್ಯಂತ ಸುಲಭವಾದ ಸರಳವಾದ ತಕ್ಷಣವೇ ನಮಗೆ ಫಲ ಕೊಡತಕ್ಕಂಥ ಏಕೈಕವಾಗಿರತಕ್ಕಂಥ ಮಹಾವಿದ್ಯೆ ಎಂದರೆ ಆತ್ಮವಿದ್ಯೆ ಮಾತ್ರ. ಮಿಕ್ಕಿದ್ದೆಲ್ಲವೂ ಇದಕ್ಕಿಂತ ಕಷ್ಟ. ಸಂಪಾದನೆ ಕಷ್ಟ, ಸಂಪಾದನೆಗೆ ಬೇಕಾದ ವಿದ್ಯೆಯ ನಾವು ಮಾಡುವುದು ಕಷ್ಟ. ಆದರೆ ಇದೆಲ್ಲದಕ್ಕಿಂತಲೂ ಮನಸ್ಸು ಮಾಡಿ ಇದರಲ್ಲಿ ನಾವೇನಾದ್ರು ನಮ್ಮನ್ನು ಸಂಚಯನ ಮಾಡಿಸಿಕೊಂಡರೆ, ನಾವು ಇದರಲ್ಲಿ ಒಳಗೆ ಹೊಕ್ಕಿಬಿಟ್ಟರೆ, ಈ ಕ್ರಮಗಳನ್ನು ಎಲ್ಲಿ ಯಾವುದಾದ್ರೂ ಒಂದನ್ನು ಅನುಸರಿಸಿದರೂ ಪರಿಪೂರ್ಣವಾದ ಫಲವು ಈ ಆತ್ಮವಿದ್ಯೆಯಲ್ಲಿ ಇದೆ. ಅದರಿಂದ ವಿದ್ಯಾನಾಮ ಆತ್ಮವಿದ್ಯೆಯನ್ನು ಅಂತ ಹೇಳಿರೋದಕ್ಕೋಸ್ಕರ ಎಲ್ಲ ವಿದ್ಯೆಗಳಿಗಿಂತ ಆತ್ಮವಿದ್ಯೆಯು ದೊಡ್ಡದು. ಅದು ನಮಗೆ ವಿನಯವನ್ನು ಕಲಿಸುತ್ತದೆ ಮತ್ತು ಎಲ್ಲರಲ್ಲೂ ನಮ್ಮನ್ನೇ ನೋಡಿಕೊಳ್ಳತಕ್ಕಂತಹ ಮಹಾವಿಸ್ತಾರದ ಸಂಕ್ಷಿಪ್ತವಾಗಿರುವ ಸೂಕ್ಷ್ಮವಾಗಿರುವ ವಿಚಾರವನ್ನು ನಮಗೆ ಇದು ಮನದಟ್ಟು ಮಾಡಿಸುತ್ತದೆ. ಇದೇ ಸಾಕ್ಷಾತ್ಕಾರ, ಇದೇ ಬ್ರಹ್ಮ ವಿಚಾರ, ಇದೇ ಬ್ರಹ್ಮತತ್ವ, ಇದೇ ಆತ್ಮತತ್ವ. ಆತ್ಮದಲ್ಲಿಯೇ ಅಂದರೆ ನನ್ನಲ್ಲಿಯೇ ನಾನು ಇದನ್ನು ಕಂಡುಕೊಳ್ಳತಕ್ಕಂಥ ಬ್ರಹ್ಮವು ಬಹುದೊಡ್ಡದಾದ ವಿಚಾರವಾದರೂ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ವಿಸ್ತಾರದಲ್ಲಿ ಇದನ್ನು ಕಂಡುಕೊಳ್ಳುವ ಎಲ್ಲ ಸಾಧ್ಯತೆಯು ಮಾನವ ಜನ್ಮದಲ್ಲಿ ಮಾನವ ಜೀವಿಗೆ ಅತ್ಯಂತ ಸುಲಭವಾಗಿ ಲಭ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ರೂಪಕವನ್ನೇ ವಿವರಣೆಯನ್ನಾಗಿ ಕೊಡುತ್ತಾ ಸಾಧಕನ ಆಂತರ್ಯ ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವ ಮಾರ್ಪಾಡನ್ನು ತಿಳಿಸಿದ್ದಾರೆ. ನಮ್ಮಲ್ಲಿರುವ ಅಹಂಕಾರ ತತ್ವವೇ ಕೆಳಗಿನ ಅರಣಿ, ಓಂಕಾರ ಸ್ವರೂಪವಾದ ಪ್ರಣವವೇ ಮೇಲಿನ ಅರಣಿ. ಧ್ಯಾನ ಎಂಬ ಕಳೆಯುವ ಕೋಲಿನಿಂದ ಎರಡನ್ನೂ ಸೇರಿಸಿದಾಗ ಅಹಂಕಾರದಿಂದ ಕೂಡಿದ ಕೀಳು ಗುಣಗಳು ಧ್ಯಾನದ ಪ್ರಭಾವದಿಂದ ಮಾರ್ಪಟ್ಟು ಉಜ್ವಲವಾದ ಪವಿತ್ರತೆ ಪಡೆದು ಉನ್ನತ ಮಟ್ಟಕ್ಕೇರುವುದು. ಧ್ಯಾನ ನಿಧಿಧ್ಯಾಸನಗಳ ಅಭ್ಯಾಸವನ್ನು ಮುಂದುವರಿಸಿ ಸಾಧಕನು ಬಾಹ್ಯ ವಿಷಯಗಳ ಸಂಸರ್ಗದಿಂದ ನಿರ್ಮುಕ್ತನಾಗುವನು. ಜೀವ ಜ್ಯೋತಿಯು ಹೊರಗಿನ ಪ್ರಪಂಚದ ಸಂಸರ್ಗದಿಂದಲೇ ತನ್ನ ಸ್ವರೂಪ ಜ್ಞಾನವನ್ನು ಕಳೆದುಕೊಂಡು ಸದಾ ವಿಕಾರ ಹೊಂದುತ್ತಿರುವ ಹೊರಗಿನ ವಸ್ತುಗಳೊಡನೆ ತಾದಾತ್ಮ್ಯ ಹೊಂದಿ ಸಂಕಟಕ್ಕೀಡಾಗುವುದು. ಚೈತನ್ಯ ಸ್ವರೂಪವು ಜಡ ಉಪಾಧಿಗಳಿಗಿಂತ ಭಿನ್ನವಾದದ್ದೆಂದು ಬೌದ್ಧಿಕವಾಗಿ ನಾವು ತಿಳಿದಿದ್ದರೂ ಆ ವಸ್ತುಗಳೊಡನೆ ನಮಗಿರುವ ನಿಕಟ ಸಂಸರ್ಗದ ಬಂಧದಿಂದ ನಾವು ನಿತ್ಯ ಸತ್ಯವನ್ನು ಕಾಣಲಾರದೆ ಇದ್ದೇವೆ. ಬಹುಕಾಲದವರೆಗೂ ನಡೆಸುವ ಸಾಧನದಿಂದ ಸತತ ಅಭ್ಯಾಸದಿಂದ ಜೀವನಿಗೆ ತನ್ನಲ್ಲಿ ಇರುವ ಆತ್ಮಚೈತನ್ಯದ ಜ್ಯೋತಿ ಕಾಣಿಸಿ ಅದರಿಂದ ಹುಟ್ಟುವ ಜ್ಞಾನಾಗ್ನಿಯಲ್ಲಿ ಕರ್ಮ ಬಂಧನಗಳನ್ನೆಲ್ಲ ಸುಟ್ಟು ಬೂದಿಯಾಗುವುದು. ಜ್ಞಾನಿಯು ತನ್ನ ಅಜ್ಞಾನದಿಂದ ಬಂಧನದ ಪಾಶಗಳನ್ನೆಲ್ಲ ಭಸ್ಮ ಮಾಡುತ್ತಾನೆ. ಅಂದರೆ ಇಲ್ಲಿ ನಿತ್ಯ ಸತ್ಯ ಅನ್ನೋದನ್ನು ಒಂದು ನಿಮಿಷ ನಿಮಗೆ ಹೇಳ್ತೀನಿ. ಅಂದರೆ ಸತ್ಯವು ಯಾವಾಗಲೂ ನಿತ್ಯವೇ. ಆದರೆ ನಾವು ಧ್ಯಾನಯೋಗದಿಂದ ಸತ್ಯದಲ್ಲಿರುವ ನಿತ್ಯತ್ವವನ್ನು ಕಾಣಿಕೊಳ್ಳಬೇಕು. ಸತ್ಯವು ಯಾವುದೇ ಕಾರಣಕ್ಕೂ ಯಾವುದೇ ಸಂಘದಿಂದಲೂ ಎಂದೂ ಕೂಡ ತನ್ನ ನಿತ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ. ನಿತ್ಯತ್ವ ಮತ್ತು ನಿರಂತರತ್ವ ಅನ್ನೋದು ಈ ಸತ್ಯ ಅನ್ನುವುದ ಮೂಲ ಲಕ್ಷಣ. ಅಂದರೆ ಹೇಳೋದಕ್ಕೆ ಬೋಧನೆಗಾಗಿ ಇರೋದು. ಈ ಸತ್ಯಕ್ಕೆ ಯಾವುದೇ ಲಕ್ಷಣಗಳಿಲ್ಲ. ಯಾಕೆ? ಅದು ನಿರ್ವಾಣ ಭಾವ, ಅದು ಬ್ರಹ್ಮಭಾವ, ಅದು ಆತ್ಮಭಾವ. ಆದ್ದರಿಂದ ನಾವು ಕಂಡುಕೊಳ್ಳಬೇಕಾದದ್ದು ಈ ಸತ್ಯವನ್ನೇ. ಸತ್ಯವೇ ಸಾಕ್ಷಾತ್ಕಾರ, ಸತ್ಯವೇ ಆತ್ಮದರ್ಶನ, ಸತ್ಯವೇ ನಮಗೆ ಬ್ರಹ್ಮದರ್ಶನ. ಅದರಿಂದ ನಮಗೆ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅನ್ನೋ ಲಕ್ಷಣವನ್ನು ಎಲ್ಲ ವಿಚಾರಗಳಲ್ಲೂ ಇಟ್ಟುಕೊಂಡು ಈ ಸತ್ಯವನ್ನು ಬ್ರಹ್ಮವನ್ನು ಏಕ ಮಾಡುವ ರೀತಿ ಏನಿದೆ ಅದು ಧ್ಯಾನಯೋಗ. ಸತ್ಯವೇ ಪರಬ್ರಹ್ಮವಾಗಿ ನಮಗೆ ಕಾಣಬೇಕು. ಸತ್ಯ ಏನು? ಜಗತ್ತಲ್ಲಿರುವ ಯಾವುದೇ ನಾಮರೂಪಾತ್ಮಕವಾಗಿರುವ ವಸ್ತುಗಳು ಈ ಶರೀರವನ್ನು ಸೇರಿಸಿ ನಿತ್ಯವಲ್ಲ ಅನ್ನುವುದು ಸತ್ಯ. ಸೊ ನಿತ್ಯವಲ್ಲ ಅನ್ನುವುದು ಸತ್ಯ ಅನ್ನುವುದು ಯಾವ ರೂಪದಲ್ಲಿ ನಮಗೆ ತಿಳಿಯುತ್ತದೆ? ಕೇವಲ ಜ್ಞಾನ ರೂಪದಲ್ಲಿ. ಈ ಜ್ಞಾನ ರೂಪದಲ್ಲಿ ಯಾವಾಗಲೂ ಈ ಜಗತ್ತೆಲ್ಲ ಆಗಾಗ್ಗೆ ನಮ್ಮನ್ನು ನಿದ್ದೆಗಿಡಿಸುವಂತಹ ಬೇರೆ ಬೇರೆ ವಿಚಾರಗಳು ಆಕರ್ಷಣೆಗೆ ಒಳಗಾಗುವುದು ಎಲ್ಲವೂ ಇರುತ್ತದೆ. ಆವಾಗ ನಮಗೆ ಇದು ನಿತ್ಯತ್ವವನ್ನು ಕಳೆದುಕೊಂಡಂತೆ ಕಾಣುತ್ತದೆ. ಆದರೆ
ಈ ಸತ್ಯ ಅನ್ನುವುದು ಯಾವಾಗಲೂ ನಿತ್ಯವಾಗಿರುತ್ತದೆ ಅನ್ನುವುದು, ಈ ಜಗತ್ತಲ್ಲಿರುವ ಯಾವುದೇ ಪದಾರ್ಥವೂ ಕೂಡ ಎಲ್ಲ ಕಾಲದಲ್ಲೂ ಯಾವಾಗಲೂ ಪರಿವರ್ತನಶೀಲವಾಗಿದೆ ಅನ್ನುವುದು ಸತ್ಯ. ಆ ಸತ್ಯ ಅನ್ನುವುದು ಮಾತ್ರ ಯಾವಾಗಲೂ ಪರಿವರ್ತನಶೀಲವಲ್ಲ, ಯಾವಾಗಲೂ ಅದು ಅಪರಿವರ್ತನವಾಗಿರುತ್ತದೆ. ಮತ್ತು ಸತ್ಯವು ಯಾವಾಗಲೂ ಬ್ರಹ್ಮವಾಗಿರುತ್ತದೆ, ಜ್ಞಾನವಾಗಿರುತ್ತದೆ, ಅಖಂಡವಾಗಿರುತ್ತದೆ. ಈ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಯಾವಾಗಲೂ ಇರುತ್ತದೆ ಅನ್ನುವುದು ಸತ್ಯ. ಆದರೆ ಯಾವಾಗಲೂ ಒಂದೇ ಥರ ಇರುವುದಿಲ್ಲ ಅನ್ನುವುದು ಅಷ್ಟೇ ಸತ್ಯ. ಇದಿಷ್ಟು ಕೂಡ ನಮ್ಮಲ್ಲಿ ನಿಚ್ಚಳವಾಗಿ ನಾವು ಧಾರಣೆ ಮಾಡಿಕೊಂಡಾಗ ನಮಗೆ ಈ ಬಂದು ಹೋಗತಕ್ಕಂಥ ಶರೀರವಾಗಲಿ, ಜನ್ಮವಾಗಲಿ, ಸಂಸಾರವಾಗಲಿ, ಬಂಧು ಬಳಗಗಳಾಗಲಿ, ಸಂಬಂಧಗಳಾಗಲಿ ಯಾವುದು ಕೂಡ ಬಂದರೂ ಇದ್ದರೂ ಹೋದರೂ ಕೂಡ ಧ್ಯಾನಯೋಗಿಯಾದವನಿಗೆ, ಅಂದರೆ ಜ್ಞಾನಿಯಾದವನಿಗೆ, ಆತ್ಮಜ್ಞಾನಿಯಾದವನಿಗೆ, ಬ್ರಹ್ಮಜ್ಞಾನಿಯಾದವನಿಗೆ ಇದು ಯಾವಾಗಲೂ ಸನ್ಯಾಸ ಭಾವದಲ್ಲಿರುವವನಿಗೆ. ಸಂಗನ್ಯಾಸ, ಸನ್ಯಾಸ ಅಂದರೆ ಬಟ್ಟೆ ಹಾಕೊಳ್ಳೋದಲ್ಲ, ಗಡ್ಡ ಬಿಡುವುದಲ್ಲ, ಬೇರೆ ಎಲ್ಲೋ ಮಠ ಮಂದಿರಕ್ಕೆ ಹೋಗುವುದೂ ಅಲ್ಲ. ಇದು ಯಾವುದರ ವಿಚಾರಕ್ಕೂ ತಾನು ಲಗತ್ತಿಸಿಕೊಳ್ಳದೆ ಅದು ತನಗೆ ಅಂಟದಂತೆ ತಾನು ಎಚ್ಚರ ವಹಿಸತಕ್ಕಂಥದ್ದೇ ಧ್ಯಾನಯೋಗ. ಸಂಸಾರದಲ್ಲಿದ್ದರೂ ಸನ್ಯಾಸಿಯಂತೆ ಒಳಗಿರಬೇಕು, ಸಂಸಾರಿಯಂತೆ ಹೊರಗಿನ ವ್ಯವಹಾರಗಳನ್ನು ಮಾಡ್ತಾ ಇರಬೇಕು. ಎರಡಕ್ಕೂ ಒಂದಕ್ಕೊಂದಕ್ಕೆ ಹೋಲಿಕೆ ಇರುವುದಿಲ್ಲ. ಅಂದರೆ ಡೋಂಟ್ ಲಿವ್ ಇನ್ ರಿಲೇಟಿವ್ ಟರ್ಮ್, ಟ್ರೈ ಟು ಬಿ ಅಬ್ಸಲ್ಯೂಟ್. ನಮಗೆ ಯಾರಿಂದ ಏನೋ ಆಗುತ್ತೆ, ಅವರಿಲ್ಲದೆ ಇದ್ರಾಗಲ್ಲ, ಇವರಿಲ್ಲದೆ ಇದ್ರಾಗಲ್ಲ, ಅದೆಲ್ಲವೂ ಕರೆಕ್ಟೇ, ವ್ಯವಹಾರಕ್ಕೆ ಬೇಕಾಗಿರುವುದೇ. ಆದರೆ ಇಲ್ಲದು ಇಲ್ಲವಲ್ಲ, ಅಪ್ಪ ಅಮ್ಮ ಒಂದಲ್ಲ ಒಂದು ಸತಿ ಇರೋದಿಲ್ಲ, ಹೆಂಡತಿಯೋ ಗಂಡನೋ ಮಕ್ಕಳೋ ಯಾರೋ ಇರುವುದಿಲ್ಲ, ದುಡ್ಡು ಕಾಸು ಮನೆ ಮಠ ಎಲ್ಲವೂ ಇರುವುದಿಲ್ಲ, ಅಧಿಕಾರವೂ ಇರುವುದಿಲ್ಲ. ಯಾಕೆಂದರೆ ಅವೆಲ್ಲವೂ ಕಾಲ ದೇಶ ವಸ್ತುವಿನಿಂದ ಪರಿಚ್ಛಿನ್ನವಾಗಿದೆ ಅಂತ ಎಷ್ಟು ಬೇಗ ನಾವು ಅಷ್ಟು ಕೊಂಡುಕೊಂಡರೆ ಅದರಿಂದ ನಮಗೆ ಅಹಂಕಾರದಿಂದ ಬರುವ ವಿಕಾರಗಳು ಅಂತ ಒಂದು ವರ್ಣನೆ ಇದೆ ಇಲ್ಲಿ. ಅಹಂಕಾರದಿಂದ ಬರುವ ನಮಗೆ ವಿಕಾರಗಳು ಯಾವುದಪ್ಪ ಅಂದರೆ ಅಹಂತೆ ಮತ್ತು ಮಮತೆ, ಅಂದರೆ ರಾಗ ಮತ್ತು ದ್ವೇಷ, ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇದನ್ನು ಆಗಾಗ್ಗೆ ಹೇಳ್ತಾನೆ ಇರ್ತೀನಿ. ಇದಾವುದರಿಂದಲೂ ನಾವು ಎಂದೂ ಕೂಡ ಎಫೆಕ್ಟ್ ಆಗಬೇಕಾದ ನೆಸೆಸಿಟಿ ಇಲ್ಲ. ಯಾವಾಗ ಆತ್ಮಾನ್ವೇಷಣೆಗೆ ಹೋದಾಗ, ಸತ್ಯಾನ್ವೇಷಣೆಗೆ ಹೋದಾಗ ಅಪರಿಷ್ಕೃತವಾಗಿರುವಂತಹ ಈ ಜ್ಞಾನದಲ್ಲಿ ಮುದ್ರೆಯಾಗಿ ಪ್ರಜ್ಞೆಯಾಗಿರತಕ್ಕಂಥ ಭಾವವನ್ನು ಬೆಳೆಸಿಕೊಳ್ಳುವುದೇ ಧ್ಯಾನಯೋಗಿಯ ಮುಖ್ಯ ಲಕ್ಷಣ. ಮತ್ತು ಇದೇ ಧ್ಯಾನಯೋಗಿಯಾದವನು ಮಾಡಬೇಕಾದ ಅತ್ಯಂತ ಧ್ಯಾನದ ಒಳಗಿನ ವಿಸ್ತಾರದ ಸ್ಥಿತಿ. ಪ್ರಣವ, ಓಂಕಾರ ಉಪಾಸನೆಯೇ ಪ್ರಣವ ಉಪಾಸನೆ. ಸತ್ಸ್ವರೂಪಿಯಾದ ಬ್ರಹ್ಮನ ಶಬ್ದ ಸಂಕೇತವೇ ಪ್ರಣವ. ಬ್ರಹ್ಮಸ್ವರೂಪವನ್ನು ಪ್ರಣವದಲ್ಲಿ ಸೂಚಿಸಿರುವಂತೆ ಉಪಾಸನೆ ಮಾಡುವುದರಿಂದ ಅಹಂಕಾರದಿಂದ ದೇಹ ಉಪಾಧಿಗಳಲ್ಲಿ ಉಂಟಾಗಿರುವ ಭ್ರಾಂತಿ ಭಾವಗಳೆಲ್ಲ ನಾಶವಾಗಿ ಸತ್ಯ ಸ್ವರೂಪದ ಕಡೆಗೆ ನಮ್ಮ ಗಮನ ಹರಿಯುವುದು. ನಮ್ಮ ಆತ್ಮಸ್ವರೂಪವನ್ನೇ ಓಂಕಾರವೆಂದು ಉಪಾಸನೆ ಮಾಡುವ ಕ್ರಮವನ್ನೇ ಜ್ಞಾನ ಮಥನ ಎಂದು ಈ ಮಂತ್ರದಲ್ಲಿ ಹೇಳಿದೆ. ಈ ಉಪಾಸನಾ ವಿವರವನ್ನು ಮುಂದಿನ 2 ಮಂತ್ರಗಳಲ್ಲಿ ಹೇಳಿದೆ. ಅಲ್ಲ ಆಯ್ತಾ, ಅಲ್ಲ ಇನ್ನೊಂದು ಪ್ಯಾರ ಇದೆ. ಅಂದರೆ ಅರ್ಥ ಏನು ಅಂದರೆ ಓಂಕಾರ, ಆ ಊ ಮಾ, ಇದು ಗೊತ್ತಿಲ್ಲದೆ ಇರೋರಿಗೆ ತುಂಬ ಜನಕ್ಕೆ ಗೊತ್ತಿದೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದಕ್ಕೆ ಸಂಕೇತಾಕ್ಷರಗಳು, ಸಂಯುಕ್ತಾಕ್ಷರಗಳು ಯಾವುದು? ಅದು ಓಂ. ನಮ್ಮ ಹಿಂದಿನ ಎಲ್ಲ ಮಂತ್ರಗಳಲ್ಲೂ ಶುರುವಾಗುವಾಗ ಓಂ ಇದೆ, ಕೊನೆಯಾಗುವಾಗ ಓಂ ಶಾಂತಿ 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 ಇದೆ. ಈ ಓಂ ಅನ್ನೋದು ಪ್ರಣವ, ಅಂದರೆ ಪ್ರಥಮವಾದದ್ದು. ಅಂದರೆ ಈ ಬ್ರಹ್ಮನಿಗೆ ನಿರ್ದೇಶನ ಆಗಿರತಕ್ಕಂಥದ್ದು ಓಮಿತ್ಯೇಕಾಕ್ಷರಂ ಬ್ರಹ್ಮ ಅಂತ ಭಗವದ್ಗೀತೆಯಲ್ಲೂ ಇದನ್ನು ಹೇಳಿದೆ. ಅಂದರೆ ಈ ಸಂಯುಕ್ತವಾಗಿರತಕ್ಕಂಥ ಆ ಊಮ ಅನ್ನತಕ್ಕಂಥದ್ದು ಆ ಬ್ರಹ್ಮನನ್ನು, ಆತ್ಮವನ್ನು, ಎಲ್ಲರಿಗೂ ಇರತಕ್ಕಂಥ ವಿಶುದ್ಧ ಸತ್ವವನ್ನು ನಿರ್ದೇಶನ ಮಾಡುತ್ತೆ. ಅದನ್ನು ನಾವು ಎದೆಯಲ್ಲಿ ಧಾರಣೆ ಇಟ್ಕೊಂಡು ಅದನ್ನು ಹೇಳಬೇಕು. ಯಾಕೆ ಅಂದರೆ ಸುಲಭವಾಗಲಿ ಎಂದು. ಅಷ್ಟಾಕ್ಷರ ಮಂತ್ರವೋ ಪಂಚಾಕ್ಷರ ಮಂತ್ರವೋ ಇದೆಲ್ಲವೂ ಉದ್ದವಾಯಿತು, ನಮಗೆ ಧಾರಣೆ ಮಾಡೋಕ್ಕಾಗಲ್ಲ, ಒಂದು ಶುರು ಮಾಡಿ ಕೊನೆಯಾಗುವುದರಲ್ಲಿ ನಮ್ಮ ಮನಸ್ಸು ಚಂಚಲವಾಗಿ ಎಲ್ಲೆಲ್ಲೋ ಹೋಗಿಬಿಟ್ಟಿತು ಅನ್ನುವಂತಹ ಸಾಧಕರಿಗೂ ಕೂಡ ಓಂ ಅನ್ನೋದು ಬಹಳ ಸುಲಭವಾಗಿದೆ. ಸೊ ಈ ಓಂ ಅನ್ನುವುದು ಓಂ ನಮೋ ಶಿವಾಯಕ್ಕಿಂತ ಚಿಕ್ಕದಾಗಿರುವುದರಿಂದ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದಕ್ಕಿಂತ ಚಿಕ್ಕದಾಗಿರುವುದರಿಂದ, ಓಂ ನಮೋ ನಾರಾಯಣಾಯ ಅನ್ನೋದಕ್ಕೆ ಚಿಕ್ಕದಾಗಿರುವುದರಿಂದ, ಅಂದರೆ ಈ ಎಲ್ಲದಕ್ಕಿಂತ ಚಿಕ್ಕದಾಗಿ ಓಂ ಪ್ರಣವ ಇದೆಯಲ್ಲ, ಇದು ಆ ಊಮ ಅಂತ ಓಂ ಅನ್ನುವುದನ್ನೇ ಧ್ಯಾನ ಮಾಡಿದರೂ ಸಾಕು. ನಾವು ನಮ್ಮಲ್ಲಿರ್ತಕ್ಕಂಥ ಈ ಎಲ್ಲ ರಾಗದ್ವೇಷಗಳನ್ನು ಬಿಡುವುದಕ್ಕೆ ಅದು ನಮಗೆ ಸಹಾಯಕ ಮಾಡುತ್ತದೆ, ಉತ್ತೇಜನ ಮಾಡುತ್ತದೆ. ಮತ್ತು ನಮಗೆ ಅದು ಯಾವಾಗಲೂ ಹೇರಳವಾಗಿ ನಮ್ಮ ಒಳಗಡೆಯೇ ಇದೆ. ನಾವು ಉಸಿರಾಡುವ ಕ್ರಮದಲ್ಲೇ 2 ಕಿವಿಗಳನ್ನು ಮುಚ್ಚಿ ನಾವು ಎದೆ ಬಡಿತವನ್ನು ನೋಡಿದಾಗ ಓಂಕಾರವನ್ನೇ ಕೇಳುತ್ತೇವೆ ಅನ್ನುವುದು ಧ್ಯಾನಯೋಗಿಯ ಮಾತು. ಮುಂದಕ್ಕೆ ಒಂದು ಪ್ಯಾರ ಇದೆ, ಕೇಳಿ. ವಸ್ತು ಜಡ ಎಂಬುದು ಸರ್ವವಿದಿತವಾದದ್ದು. ಹೌದು. ನಮ್ಮ ದೇಹ, ಬುದ್ಧಿ, ಮನಸ್ಸುಗಳು ಜಡ ವಸ್ತುಗಳಿಂದ ನಿರ್ಮಾಣವಾಗಿದ್ದರೂ ನಾವು ಅಚೇತನರಲ್ಲ, ಜಡರಲ್ಲ. ನಾವು ಚೇತನವುಳ್ಳ ಕ್ರಿಯಾಶಕ್ತಿಯುತ ಜೀವಿಗಳೆಂದು ನಮ್ಮ ಅನುಭವ ಹೇಳುತ್ತದೆ. ಆದ್ದರಿಂದ ಚೇತನ ಶಕ್ತಿಯು
ನಮ್ಮ ಜಡ ಉಪಾಧಿಯ ಮೂಲಕ ವ್ಯಕ್ತವಾಗುತ್ತದೆ ಎಂಬುದು ಸಿದ್ಧವಾದಂತಾಯಿತು. ಆತ್ಮವಿಶ್ಲೇಷಣೆ ಮಾಡಿಕೊಳ್ಳಲು ಅತ್ಯಂತ ಸರಳ ಮಾರ್ಗವೆಂದರೆ ಜಾಗೃತ, ಸ್ವಪ್ನ, ಸುಷುಪ್ತಾವಸ್ಥೆಗಳಲ್ಲಿ ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಅಂತರವಾಗುವಾಗ ಉಂಟಾಗುವ ಆಂತರಿಕ ಅನುಭವವನ್ನು ಪರಿಶೀಲಿಸಬೇಕು. ಎಚ್ಚರದಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ ತಾನೇ ತನ್ನನ್ನು ಅನ್ವೇಷಣೆ ಮಾಡಿಕೊಂಡು ತನ್ನ ಅನುಭವವನ್ನು ಸ್ವಂತ ವಿಶ್ಲೇಷಣೆಯಿಂದ ಅರಿತುಕೊಳ್ಳಬೇಕು. ಅದರಿಂದ ಮಾಂಡುಕ್ಯೋಪನಿಷತ್ತಿನ ನಿಮಗೇನು ಅವಸ್ಥಾತ್ರಯಗಳಲ್ಲಿ ಹೇಳಿರ್ತಕ್ಕಂಥ ವ್ಯಾಖ್ಯಾನಗಳೇನಿದೆ ಅದನ್ನು ಪದೇ ಪದೇ ನೀವು ವಿಶ್ಲೇಷಣೆ ಮಾಡಿಕೊಳ್ಳಬೇಕು. ಅಂದರೆ ಯಾವುದೇ ಗೊಂದಲವಿಲ್ಲದಂತೆ ನಮಗೆ ಸರಳವಾಗಿ ಈ ಕೈವಲ್ಯೋಪನಿಷತ್ತು ನಮಗೆ ಅದು ಕೊಟ್ಟಿದೆ. ಅಂದರೆ ನಮಗೆ ಜಾಗೃತ, ಸ್ವಪ್ನ, ಸುಷುಪ್ತಿಯಲ್ಲಿ ನಾನು ಅನ್ನತಕ್ಕಂಥ ಈ ಪ್ರತಿನಿಧಿ ಹೇಗಿರ್ತಾನೆ, ಯಾವ ರೀತಿ ಇರ್ತಾನೆ, ಜಾಗೃತಾವಸ್ಥೆಯಲ್ಲಿ ಹೇಗಿರ್ತಾನೆ, ಸ್ವಪ್ನಾವಸ್ಥೆಯಲ್ಲಿ ಹೇಗಿರ್ತಾನೆ ಮತ್ತು ಸುಷುಪ್ತಿಯಲ್ಲಿ ಅವನ ಅವಸ್ಥೆ ಹೇಗಿರುತ್ತದೆ ಅಂತ ಹೇಳುವುದು ಬೋಧನೆಗಾಗಿ ಮಾತ್ರ. ಅವಸ್ಥೆಗಳೇ ಇಲ್ಲದಂಥ ತುರಿಯವನ್ನು ದಾಟಿದಂಥ ಯಾವುದೇ ಇದೆ ಅದು ಪರ. ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ನಾನು ಅನ್ನುವ ಆ ಸದ್ವಿಚಾರ ಏನಿದೆ, ಆ ಸದ್ಗುಣಗಳಿಂದ ಕೂಡಿರುವಂಥದ್ದೆಲ್ಲವೂ ಈ ನಮಗೆ ಸಂಸಾರಕ್ಕೆ ಬೇಕಾಗಿರುವ ವಿಚಾರ. ಆದರೆ ಗುಣಾತೀತವಾದದ್ದು ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಔಚ್ಯತೆ ಅಂತ ಭಗವದ್ಗೀತೆ ಹೇಳುತ್ತೆ. ಅದರಿಂದ ಎಲ್ಲ ಗುಣಗಳನ್ನು ದಾಟಿದಂಥ ಏನಿದೆ ಇದು, ಈ ಪರಮ ಚೈತನ್ಯ ಏನಿದೆ ಅದು ಹೊರಗಡೆಯೋ ಒಳಗಡೆಯೋ ತನ್ನಷ್ಟಕ್ಕೆ ತಾನು ಇದೆ. ಅಸ್ತಿ ಕಚ್ಚಿತ್ ಸ್ವಯಂ ತಿಷ್ಠತಿ ಅಹಂ ಪ್ರತ್ಯಯ ಲಂಬನ. ಅವಸ್ಥಾತ್ರಯ ಸಾಕ್ಷಿ ಸನ್. ಅವಸ್ಥಾತ್ರಯ ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಇದೆಯಲ್ಲ, ಈ ಮೂರನ್ನು ಸಾಕ್ಷಿಯಾಗಿದೆ. ಪಂಚಕೋಶ ವಿಲಕ್ಷಣ. ಪಂಚಕೋಶದ್ದು ಇನ್ನೊಂದು ಸತಿ ಯಾವಾಗಾರು ಆ ವಿಚಾರ ಬಂದಾಗ ಹೇಳೋಣ. ಮತ್ತು ಈಗಿನ ಈ ವಿಚಾರದಲ್ಲಿ ನೀವು ಇದನ್ನು ಎಲ್ಲವನ್ನು ಧಾರಣೆ ಮಾಡಬೇಕು. ಓಂ ಅಂತ ತಿಳಿದುಕೊಂಡ್ರೂ ಸಾಕು. ಯಾಕೆಂದರೆ ಎಲ್ಲ ವೇದ ಮಂತ್ರಗಳನ್ನು, ಎಲ್ಲ ಉಪನಿಷತ್ತಿನ ಎಲ್ಲ ವಾಕ್ಯಗಳನ್ನು, ಮಂತ್ರಗಳನ್ನು ನಾವು ತಿಳಿದುಕೊಳ್ಳಬೇಕಾದ್ದಿಲ್ಲ, ಅದನ್ನು ಅರೆದು ಕುಡಿಯಬೇಕಾಗಿಲ್ಲ. ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದಾಗುತ್ತದೆ, ಹೌದಲ್ಲ? ಅದರಿಂದ ನಾವು ಏನನ್ನು ನಾವು ಒಳಗಡೆ ಇಟ್ಟುಕೊಂಡಿದ್ದೀವಿ ಅದನ್ನು ಬಳಸಿಕೊಂಡು ನಮಗೆ ಏನು ಇಲ್ಲವೋ ಅದನ್ನು ಸಂಸಾರದಿಂದ ತೆಗೆದುಕೊಳ್ಳತಕ್ಕಂಥ ವಿಚಾರವೇ ಬ್ರಹ್ಮನ ವಿಚಾರ. ಎಲ್ಲ ಕಡೆಯೂ ಇರತಕ್ಕಂಥ ಬ್ರಹ್ಮ ವಿಚಾರವನ್ನು ಎಲ್ಲ ಕಡೆಯೂ ಇದೆ ಎಂದು ತಿಳಿದುಕೊಳ್ಳುವುದಕ್ಕೆ ತುಂಬ ಶ್ರಮ ಪಡಬೇಕಾಗಿಲ್ಲ, ಯಾವುದೋ ಮಾರ್ಗಗಳನ್ನು ಅನುಸರಿಸಬೇಕಾಗಿಲ್ಲ. ಆದ್ದರಿಂದಲೇ ನಮಗಿರುವ ಉಪನಿಷತ್ತುಗಳು ಮತ್ತು ನಮಗಿರತಕ್ಕಂಥ ಭಗವದ್ಗೀತೆ ಅಂದರೆ ಅದು ಉಪನಿಷತ್ತೇ. ಅಲ್ಲಿಂದ ನಾವು ಇದನ್ನು ಸುಲಭವಾಗಿ ತಿಳಿದುಕೊಳ್ಳಲಿ ಅಂತ ನಮ್ಮ ಹಿಂದಿನ ಗುರುಕುಲದಿಂದ ಬಂದಂತಹ ಎಲ್ಲ ವಿದ್ಯೆಗಳು, ಗುರು ಪರಂಪರೆಯು ನಮಗೆ ಇದನ್ನು ಅತ್ಯಂತ ಸರಳ ಮಾಡಿದೆ, ವಿರಳ ಮಾಡಿದೆ ಮತ್ತು ಬದುಕಿನ ಅವಿಭಾಜ್ಯ ಅಂಗವಾಗಿ ಮಾಡಿಬಿಟ್ಟಿದೆ. ಆದ್ದರಿಂದಲೇ ಭಾರತೀಯರಾದವರಿಗೆ ಈ ಮಾನವ ಸ್ಥಿತಿ, ಈ ಮಾನವನ ಶರೀರ ಮತ್ತು ಜನ್ಮ, ಮೃತ್ಯು, ಜರ, ವ್ಯಾಧಿ ಇದೆಲ್ಲವನ್ನು ನೋಡಿ ಅನುಭವದಿಂದ ತನ್ನಷ್ಟಕ್ಕೆ ತಾನು ಮಂಥನ ಮಾಡುವಂತಹ ಒಂದು ಒಳಗೀತೆಯನ್ನು ಇಟ್ಟಿದೆ. ಈ ಒಳಗಿನ ಗೀತೆಯೇ ಭಗವದ್ಗೀತೆ. ಹೀಗೆ ತನ್ನಲ್ಲೇ ತಾನೇ ಹೇಳಿಕೊಂಡು ತನ್ನನ್ನು ತಾನೇ ವಿಮರ್ಶೆ ಮಾಡಿಕೊಳ್ಳತಕ್ಕಂಥ ವಿಧಾನವೇ ಧ್ಯಾನ ಯೋಗ. ಈ ಧ್ಯಾನ ಯೋಗದ ಮುಂದಿನ ಪರಿಪಾಠಗಳಲ್ಲಿ 12-13 ಶ್ಲೋಕಗಳಲ್ಲಿ ಏನು ಹೇಳ್ತಾರೆ ಅನ್ನುವುದನ್ನು ನಾವು ಮುಂದಿನ ವಾರ ನೋಡೋಣ. ಈಗ ನಾನಿಲ್ಲಿ ನನ್ನ ವ್ಯಾಖ್ಯಾನವನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ. ತದನಂತರ ನಿಮಗೇನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಈಗ ಮಂಗಳಾಚರಣ. ನಮಸ್ಕಾರ. ಹೇಳಿಮ್ಮ. ಸರ್ವಭೂತಗಳನ್ನು ಕಾಣುವ ಚೈತನ್ಯವನ್ನು ತನ್ನಲ್ಲೇ ದರ್ಶಿಸಬೇಕು ಅಂದಾಗ ಇಂಗಿತ ಜ್ಞಾನ. ಹೌದು. ಈಗ ನನ್ನ ಒಳಗೆ ನನಗಾಗುತ್ತಿರುವ ಅನುಭವವೇ ಬೇರೆಯವರಿಗಾಗುತ್ತಿರೋ ಕರ್ಮದ ಫಲ ತಾನೆ. ಈಗ ನಾನೇನಾದರೂ ಒಂದು ಕಳೆದುಕೊಂಡರೆ ಅಂದರೆ, ನನಗೇನಾದ್ರೂ ನೋವಾದರೆ ಜಗತ್ತಿನ ಯಾವುದೇ ಜೀವಿ ಕಳೆದುಕೊಂಡ್ರೂ ನೋವಾಗೇ ಆಗತ್ತೆ, ಇಷ್ಟೇ ಆಗತ್ತೆ, ಜಾಸ್ತಿ ಕಡಿಮೆ ಅಂತ ಏನಿರೋದಿಲ್ಲ. ಆದರೆ ಈ ಜ್ಞಾನಿಯಾದವನಿಗೆ ಎರಡು ಈ ನೋವು ಅನ್ನುವುದು ಜ್ಞಾನದ ಮೂಲಕ ಇರುವುದರಿಂದ ಇವನಿಗೆ ನೋವಾಗಿರುವುದಿಲ್ಲ, ವೇದ್ಯವಾಗಿ ಬಿಡುತ್ತದೆ, ವೇದನೆಯಾಗಿ ಬಿಡುತ್ತದೆ. ಇವತ್ತು ಜಗ್ಗಿಯವರು ಬರ್ದಿದ್ದಾರೆ ನೋಡಿ, ಜಗ್ಗಿ ನೋವು ಬೇರೆ ವೇದನೆ ಬೇರೆ ಅನ್ನೋದು ಬರ್ದಿಯಲ್ಲ. ಹಿಂದೆ ನಮಗೆ ವೇದನೆಯ ಬಗ್ಗೆ ನಾನು ನಿಮಗೆ ಕೆಲವು ವಿಚಾರಗಳಲ್ಲಿ ಹೇಳಿದ್ದೀನಿ. ವೇದನ ಅಂದ್ರೇನು, ವೇದ್ಯ ಅಂದ್ರೇನು, ವೇದ ಅಂದ್ರೇನು ಅಂತ ಹೇಳಿದ್ರಲ್ಲ, ಅದನ್ನ ಅಪ್ಲೈ ಮಾಡ್ಕೋಬೇಕು. ಆಗ ನಿಮಗೆ ಗೊತ್ತಾಗತ್ತೆ. ಅಂದ್ರೆ ಅರ್ಥ, ನಮಗೆ ಆಗುವ ಅನುಭವ ಬೇರೆಯವ್ರಿಗೂ ಆಗತ್ತೆ. ಅಂದ್ರೆ ನಮಗೆ ಏನಂದ್ರೆ, ಜ್ಞಾನಿಗೆ ಏನು ವೇದನೆ ಆಗೋದಿಲ್ಲ, ಅವನಿಗೆ ಇದು ಆಗಲ್ಲ ಅದು ಆಗಲ್ಲ. ಯಾಕೆಂದ್ರೆ ಅವನು ಶ್ರೇಷ್ಠವಾಗಿರ್ತಾನೆ, ಪರಮವಾಗಿರ್ತಾನೆ. ಏಕೆ ಎಂದರೆ ನಾನು ಅನ್ನುವುದು ಕಳೆದು ಹೋಗುವಂತಹ ನಾಮರೂಪವಾಗಿರ್ತಕ್ಕಂಥ ಪದಾರ್ಥವಲ್ಲ, ಇದು ಪರಮಾರ್ಥ, ಇದು ಚೈತನ್ಯ. ನಾನು ಜಡ ಅಲ್ಲ, ಚೈತನ್ಯವಾಗಿದ್ದೇನೆ. ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು ನಾನಲ್ಲ ಅಲ್ಲ. ಶುದ್ಧ ಬುದ್ಧ ಮುಕ್ತನು ನಾನು, ಸದಾಶಿವನು ನಾನು, ಮಂಗಳನು ನಾನು ಹೇಳ್ಕೊಂಡಿದ್ದೀರಲ್ಲ.
ಆದ್ದರಿಂದ ನಮಗೆ ಯಾವಾಗ ನಾವು ನೋವಾಗುತ್ತದೆ ಅಂದ್ರೆ ನಾನು ನಾಮರೂಪಗಳಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡಾಗ, ಅದರಲ್ಲೇ ಮಗ್ನವಾದಾಗ, ಲೀನವಾದಾಗ, ಲಯವಾದಾಗ ನನಗೆ ಅದರಿಂದ ಅದಿಲ್ಲದೆ ಇದ್ರೆ ಆಗಲ್ಲ ಅಂತ ಅನ್ನಿಸಿದಾಗ ನಮಗೆ ಜಗತ್ತು ನಮಗೆ ಹಿಂಸೆ ಮಾಡುತ್ತೆ. ಜಗತ್ತಿಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಸದಾ ಪರಿವರ್ತನೆ ಆಗುತ್ತದೆ, ಯಾವಾಗಲೂ ಇದ್ದೇ ಇರುತ್ತೆ, ಬರುತ್ತೆ, ಇರುತ್ತೆ, ಹೋಗುತ್ತೆ. ಇದೆಲ್ಲವೂ ಭಾಸ. ನೀವು ಹೇಳಿದ್ನಲ್ಲ, ಮುಂದಿನೆಲ್ಲೂ ಇನ್ನು ಹೇಳ್ತೀನಿ ಅಂತ. ಚಿದಾಭಾಸ ಇರುತ್ತೆ, ಚಿದಾಭಾಸ ಆದ್ಮೇಲೂ ವಿರೋಧಾಭಾಸ ನಮ್ಮ ಸಂಸಾರ, ಚಿದಾಭಾಸ ಇದು ಭಗವಂತನಿಂದ ಆಗಿದೆ ಅಂತ ಜ್ಞಾನ, ಆಮೇಲೆ ಚಿದ್ವಿಲಾಸ. ಇದು ಇರುವುದೇ ಹೇಗೆ ಅಂತ ಗೊತ್ತಾದ ಮೇಲೆ ಅಳೋದು ಯಾಕೆ, ನಗದು ಯಾಕೆ? ಹೌದಾ? ಅದು ಜ್ಞಾನ ಸ್ವರೂಪ. ಜ್ಞಾನ ಸ್ವರೂಪ ಆಗಿರೋದ್ರಿಂದ ಈ ಪ್ರಜ್ಞೆ ನಮಗೆ ಒಡಮೂಡುವ ತನಕ, ಒಡಮೂಡಿದ್ದು ಅಲ್ಲಿಯೇ ನಿಲ್ಲುವ ತನಕ ನಾವು ಜ್ಞಾನ ಸ್ವರೂಪಿಗಳು, ಪ್ರಜ್ಞಾರೂಪಿಗಳಲ್ಲ. ಯಾಕಂದ್ರೆ ಶರೀರ ಇನ್ನೂ ಇರುತ್ತಲ್ಲ. ಸೊ ವಾಸನಾಮಯವಾದ ಈ ಜಗತ್ತು, ವಾಸನಾಮಯವಾದ ಸಂಸಾರ, ವಾಸನಾಮಯವಾದ ಈ ಶರೀರ ಇದೆಯಲ್ಲ, ಇದು ನಮಗೆ ತೊಲಗುವವರೆಗೆ, ಅಂದ್ರೆ ಜ್ಞಾನದಿಂದ ಇದನ್ನು ತೊಲಗಿ ಹಾಕುವವರೆಗೆ ನಮಗೆ ಯಾವುದಲ್ಲೋ ಅಂಟುಕೊಂಡಿರ್ತೀವಿ. ನೋಡಿ ಬೇಕಾರೆ ಅಲ್ವಾ? ಈಗ ಹೊಟ್ಟೆ ಹಸಿದವನಿಗೆ ಊಟ ಬೇಕು, ಹೌದಲ್ವ? ಹೊಟ್ಟೆ ಹಸಿದವನಿಗೆ ಊಟ ಬೇಕು. ಊಟ ಬೇಕು ಅನ್ನುವನಿಗೆ ವಿಧ ವಿಧವಾದಂತ ಬೇರೆ ಬೇರೆ ರೀತಿಯದು ಬೇಕು. ಹೊಟ್ಟೆಯೇ ಹಸಿಯದವನಿಗೆ ಏನು ಬಿಡಲ್ಲ. ಆ ಟೈಮಲ್ಲಿ ಏನ್ ಸಿಗುತ್ತೆ ಅದೇ ಊಟ ಅವನಿಗೆ. ಈ ವಿಲ್ ನಾಟ್ ಸ್ಪೆಸಿಫೈ. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ವರ್ಣನೆ ಮಾಡುವಾಗ ಒಮ್ಮೆ ನಾನು ನಿಮಗೆ ಈ ಮಾತನ್ನು ಹೇಳಿದ್ದೇನೆ. ಧರ್ಮ ಅಂದ್ರೇನು, ಕಾಮ ಅಂದ್ರೇನು ಅಂತ ಹೇಳಿದ್ದೀನಿ ಅಲ್ವಾ? ಇವಾಗ ನಾವು ಬಟ್ಟೆ ಹಾಕಿಕೊಳ್ಳಬೇಕು ಅನ್ನುವುದು ನಮಗೆ ಅರ್ಥ, ಅವ್ರಿಗೆ ಅರ್ಥ ಇದೆ. ಇಂತಹುದೇ ಬಟ್ಟೆ ಹಾಕಿಕೊಳ್ಳಬೇಕು ಅನ್ನುವುದು ಕಾಮ. ಸುಲಭವಾಗಿ ಸರಳ ಆಗಲಿ ಅಂತ ನಾನು ಅದೆಲ್ಲ ಮಾಡಿದ್ದೀನಿ. ಹಾಗಾಗಿ ಅದು ಸಾಧ್ಯವಾದಷ್ಟು ಸರಳ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಪದೇ ಪದೇ ಹೇಳ್ತಾ ಇರೋದು. ಅದಕ್ಕೇನಂತೆ, ಎಲ್ಲರೂ ಪ್ರಶ್ನೆಗಳು ಇಟ್ಕೊಂಡಿರಿ. ಒಂದ್ ದಿವಸ ಪ್ರಶ್ನೆ ಉತ್ತರನೇ ಮಾಲಿಕೆನೆ ಮಾಡೋಣ. ಪ್ರಶ್ನೆಗಳು ಬರೆದಿಟ್ಕೊಂಡಿರಿ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೀವೇ ಮಾತಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಪ್ರಶ್ನೆಗಳು ಇಟ್ಕೊಂಡಿರಿ. ಸಾಧ್ಯವಾದ್ರೆ ಅದೊಂದು ಸೆಷನ್ ಮಾಡೋಣ, ಚೆನ್ನಾಗಿರುತ್ತೆ ಅಲ್ವಾ ಮಣಿ? ಅದು ಆ ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಅಲ್ಲದಿದ್ರು ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಂತೆ ಇರಬೇಕು. ಮತ್ತು ಅದು ಇಟ್ಟುಕೊಳ್ಳುವಾಗ ಹಿಂದೆ ನಮಗೆ ನಿಜವಾಗಿಯೂ ಆತ್ಮ ಸಾಕ್ಷಾತ್ಕಾರದ ಅವಶ್ಯಕತೆ ಇದೆ ಎಂಬ ಪೂರ್ಣವಾಗಿರತಕ್ಕಂಥ ಹಂಬಲ ನಮಗಿರಬೇಕು. ಅಂದ್ರೆ ಕೇಳುವವರಿಗೆ ಅವಾಗ ಕ್ಲೀನಾಗಿ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ. ಯಾವುದು ದರ್ಶನ ಶಾಸ್ತ್ರನಾ? ವಿಜ್ಞಾನ ಅನ್ನೋದು ಒಂದೇ ನಿಮಿಷಕ್ಕೆ ಹೇಳ್ಬಿಡ್ತೀನಿ, ಇವಾಗಲೇ ಕೇಳಿರಿ. ಅದ್ರ ಮುಂದೆ ಬಂದಾಗ ಇನ್ನೊಂದಷ್ಟು ವಿಸ್ತಾರ ಹೇಳೋಣ. ವಿಜ್ಞಾನ ಅಂದ್ರೆ ನಿಮಗಾಗುವ ಇಂದ್ರಿಯಗಳ ಅನುಭವ, ಅದನ್ನೇ ನಿಜ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಅದರಿಂದ ಅದು ವಿಜ್ಞಾನ ಅಂತ ಕರೆಯೋದು. ನಮಗಿರುವ ಜ್ಞಾನ ವಿಸ್ತಾರವಾದರೆ ವಿಜ್ಞಾನ. ಅರ್ಥ ಆಯ್ತಲ್ಲ? ಅದು ವಿಜ್ಞಾನ. ಆದರೆ ದರ್ಶನಶಾಸ್ತ್ರ ಅಂದ್ರೆ ನಿಮ್ಮ ಒಳಗಡೆಯೇ ನಿಮಗೆ ಉಂಟಾಗತಕ್ಕಂಥ ಒಳಗಿನಿಂದ ಆಗುವ ಅನುಭೂತಿಗೆ ದರ್ಶನಶಾಸ್ತ್ರ ಅಂತ ಹೆಸರು. ಅಂದ್ರೆ ನಿಮಗೆ ನೀವೇನು ಅಂತ ನಿಮಗೆ ನಿಮ್ಮಿಂದಲೇ ನೀವೇ ಅರ್ಥ ಮಾಡಿಕೊಳ್ಳುವ, ಯಾವುದೇ ಹೊರಗಿನ ವಿಚಾರಗಳ ಯಾವುದೇ ಅವಲಂಬನ ಇಲ್ಲದೆ ಆಗತಕ್ಕಂಥದ್ದು ಸಮ್ಯಕ್ ದರ್ಶನ ಅಥವಾ ಅದು ದರ್ಶನ ಶಾಸ್ತ್ರ. ಅಂದ್ರೆ ಶಾಸ್ತ್ರೋಕ್ತವಾಗಿ ನಿಮಗೆ ನೀವು ನಿಮ್ಮಿಂದಲೇ ಅರ್ಥ ಮಾಡ್ಕೊಳ್ಳೋದು, ಹೊರಗಿನ ಯಾವುದೇ ಅವಲಂಬನ ಇಲ್ಲದೆ. ಹೊರಗಿನದೆಲ್ಲವೂ ಕಾಂಪ್ಲಿಮೆಂಟ್ರಿ. ಅರ್ಥ ಮಾಡ್ಕೊಳ್ಳಿ, ವಿಜ್ಞಾನ ಅನ್ನೋದು ಕಾಂಪ್ಲಿಮೆಂಟ್ರಿ. ವಿಜ್ಞಾನ ಅನ್ನೋದು ಕಾಂಪ್ಲಿಮೆಂಟ್ರಿ. ಆದರೆ ಸಮ್ಯಕ್ ದರ್ಶನ ಅಥವಾ ಈ ದರ್ಶನ ಶಾಸ್ತ್ರ ಅನ್ನೋದು ಕ್ಯೂರ್. ಇಟ್ ಈಸ್ ನಾಟ್ ಎ ಕಾಂಪ್ಲಿಮೆಂಟ್ರಿ, ಇಟ್ ಈಸ್ ಎ ಕ್ಯೂರ್. ಮೆಡಿಸನ್ ಇದ್ದಾಗೆ ಹೊರಗಿಂದ ಕಾಂಪ್ಲಿಮೆಂಟ್ ಮಾಡ್ಬೋದು, ಆದರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಹೌದು ಹೌದು, ಕಳೆದೋಗ್ಬೇಕು. ವಿಜ್ಞಾನ ನಿಮ್ಗೆ ಕಳೆದೋದಾಗಲೇ ನಿಮ್ಗೆ ಆನಂದ ಅಂದ್ರೆ ಏನೊಂದು ಗೊತ್ತಾಗೋದು. ಆನಂದದ ಪರಿಚಯ ಆಗಬೇಕಾದ್ರೆ ವಿಜ್ಞಾನ ಅಂದ್ರೆ, ಆ ವಿಜ್ಞಾನ ಅನ್ನೋದು ನಮಗೆ ಅಹಂಕಾರ ಉಂಟು ಮಾಡುತ್ತೆ. ನನಗೆ ಗೊತ್ತು, ಹಾಗೆ ಹಾಗೆ ಅನ್ನಿಸ್ತಾ ಇರುತ್ತೆ. ಬಟ್ ಅದು ಕೂಡ ಇಂಪ್ರೂವ್ ಆಗ್ಬೋದು, ಹಾಳಾಗ್ಬೋದು, ಏನಾರು ಆಗ್ಬೋದು. ಹೌದಾ? ಅದರಿಂದ ವಿಜ್ಞಾನ ಅನ್ನೋದು ಯಾವಾಗಲೂ ಕೂಡ ಒಂದು ಹಂತ, ಮಾನವನ ಅಭ್ಯುದಯಕ್ಕೆ ಬೇಕಾಗಿರುವುದು ವಿಜ್ಞಾನ. ಆದರೆ ಮಾನವನ ಆತ್ಮ ಅಭ್ಯುದಯಕ್ಕೆ ಬೇಕಾಗಿರೋದು ನಿಮಗಿರತಕ್ಕಂಥ ದರ್ಶನಶಾಸ್ತ್ರ. ಈ ದರ್ಶನಶಾಸ್ತ್ರದಲ್ಲೂ 6 ಇದೆ, ಷಡ್ ದರ್ಶನಗಳಿದೆ. ಒಂದು ದಿವಸದ ಬಗ್ಗೆ ಮಾತಾಡೋಣ. 6 ದರ್ಶನಗಳನ್ನು ತಲೆ ಕೊರೆದ್ಬಿಟ್ಟು ಹುಳ ಆಗ್ಬಿಟ್ಟು ಕೊನೆ ನೀವು ಬರೋದೇ ಬಿಟ್ಬಿಡ್ತೀರಾ. ಅದಕ್ಕೆ ಒಂದೊಂದೇ ನಿಧಾನ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ, ಸರಿನಾ? ಯಾಕೆ ರೂಪ ಮಂಕಾಗ್ಬಿಟ್ರಲ್ಲ. ಅದರಿಂದ ವಿಜ್ಞಾನ ಅನ್ನೋದು ಯಾವಾಗಲೂ ನಮಗೆ ಸಂಸಾರಕ್ಕೆ ಬೇಕಾಗಿರತಕ್ಕಂಥ ವಿಚಾರ.
ನಮಗಿರೋ ಜ್ಞಾನವನ್ನೇ ಪ್ರತಿಪಾದನೆ ಮಾಡಿ ಪದಾರ್ಥಗಳಲ್ಲೇ ನೋಡ್ತಕ್ಕಂಥದ್ದು. ಇವಾಗ ಹೊಸ ರುಚಿಗಳು ಬರುತ್ತೆ, ಬೊಂಬೆಗಳನ್ನು ಬೇರೆ ಬೇರೆ ತರ ಇಡ್ತಿದ್ರೆ, ಒಂಥರ ಇದ್ದಾಗ ಇನ್ನೊಂದ್ ತರ ದಸರಾ ಇಲ್ಲ, ಹೌದಲ್ವಾ? ಈ ಸತಿ ದಸರಾದಲ್ಲಿ ನೋಡಿ ಮೋದಿಯವರು ನಮಸ್ಕಾರ ಮಾಡ್ತಾ ಇರೋದು, ಹೋಮ ಮಾಡ್ತಾ ಇರೋದು ಎಲ್ಲಾನು ಬೊಂಬೆ ಮಾಡಿಬಿಟ್ಟು ಇಟ್ಟಿದ್ದಾರೆ. ಅದು ಈ ಕಾಲಕ್ಕಷ್ಟೇ, ಹಿಂದೆ ಇರಲಿಲ್ಲ, ಮುಂದೆ ಇರುತ್ತೆ. ಹಿಂದಿನ ಕಾಲದಲ್ಲಿ ಬರೀ ಕುದುರೆ ಸವಾರಿ ಅದು ಇದು ಆ ಥರ ಇತ್ತು. ಹಾಗೆ ವಿಜ್ಞಾನವು ಬದಲಾಗುತ್ತಾ ಹೋಗುತ್ತದೆ. ಸೊ ಇಟ್ ಇಸ್ ನಾಟ್ ಅಲ್ಟಿಮೇಟ್, ಬಟ್ ಫಿಲಾಸಫಿ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ. ಇಟ್ ಈಸ್ ನಾಟ್ ಜಸ್ಟ್ ಅಲ್ಟಿಮೇಟ್, ಇಟ್ ಇಸ್ ಅಲ್ಟಿಮೇಟ್ ರಿಯಾಲಿಟಿ ಆಲ್ಸೋ. ಅದರಿಂದ ನಮಗೆ ಈ ಏನಿದೆ ದರ್ಶನ ಶಾಸ್ತ್ರ ಅಂತ ಏನಿದೆ ಅದು ಮತ್ತು ವಿಜ್ಞಾನಕ್ಕೂ ಇರುವುದು ಒಂದೇ ಒಂದು. ನಾವು ಬದುಕುತ್ತಿರುವುದು ವಿಜ್ಞಾನದಲ್ಲಿ, ನಮಗೆ ಬೇಕಾಗಿರುವುದು ದರ್ಶನ, ಆತ್ಮದರ್ಶನ. ಮಾನವ ಜನ್ಮದ ಪ್ರತಿ ಬೇಕಾಗಿರತಕ್ಕಂಥದ್ದು ಯಾವುದೋ ಅದನ್ನು ಪಡಿಬೇಕು ತಾನೆ. ವಿಜ್ಞಾನವನ್ನು ಬಳಸಿಕೊಳ್ಳಬೇಕು. ಅದು ಬಹಳ ಬಹಳ ಚಂದದಲ್ಲಿ ನಮಗೆ ವಿಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಆಗ್ಲೇ ನಾನು ನಿಮಗೆ ಅಗ್ನಿಯ ವಿಚಾರವನ್ನು ಹೇಳ್ತಾ ಇದ್ದೆ. ಹಿಂದೆ ಅಗ್ನಿಗೆ ಒದ್ದಾಡ್ತಿದ್ದಷ್ಟು ಇವಾಗ ನಾವು ಒದ್ದಾಡ್ತೀವಾ? ಇಲ್ಲ. ಬೆಂಕಿ ಕಡ್ಡಿಗೆ ಅಂದ್ರೆ ಆಯ್ತು, ಮದ್ದಿದೆ ಇದಿದೆ ಅಂದ್ರೆ ಅಷ್ಟೊಂದು ಆವಿಷ್ಕಾರವಾಗಿದೆ. ಸೊ ಆವಿಷ್ಕಾರವೆಲ್ಲವೂ ವಿಜ್ಞಾನ. ಅದು ಯಾವುದರಿಂದ ನಮ್ಗೆ ಆವಿಷ್ಕಾರವಾಗುತ್ತದೋ ಅದು ಜ್ಞಾನ. ಆ ಜ್ಞಾನವು ಎಲ್ಲಿಂದ ಬರುತ್ತದೋ ಅದು ಪ್ರಜ್ಞೆ. ಆ ಪ್ರಜ್ಞಾನಂ ಬ್ರಹ್ಮ, ಅದೇ ಪರಬ್ರಹ್ಮ ವಸ್ತು. ಸುಲಭ. ಎಲ್ಲ ಆಚಾರ್ಯರುಗಳು ಇದನ್ನೇ ಹೇಳಿರೋದು. ಇಲ್ಲಿ ಯಾವುದಕ್ಕೂ ಮಂತ್ರ ಮುಗ್ಧರಾಗಬಾರದು. ಯು ಶುಡ್ ಬಿ ಬ್ರೈಟ್ ಅನ್ ಆಫ್ ಯುವರ್ ಸೆಲ್ಫ್. ಅವಾಗ ಯಾವುದು ಪ್ರಾಬ್ಲಮ್ ಇಲ್ಲ, ಹೌದಾ? ಸೂರ್ಯನನ್ನು ಕೂಡ ಹೆಸರಿಟ್ಟವರು ನಾವೇ, ಹೌದಲ್ವಾ? ಸೂರ್ಯನನ್ನು ಸೂರ್ಯ ಎಂದು ಕರೆದವರು ಸೂರ್ಯ ಕರ್ಕೊಂಡ. ನಾವ್ ಹೇಳಿರೋದು ನೀನು ಸೂರ್ಯ ಕಣಯ್ಯ, ನೀ ಚಂದ್ರ ಕಣಯ್ಯ ಅಂತ, ಹೌದಾ? ಯಾಕೆ? ಅದರ ಬಳಕೆ ನಮಗಾಗುತ್ತಿರುವುದರಿಂದ. ಬಳಸಿಕೊಳ್ಳುವುದು ಯಾವಾಗಲೂ ವಿಜ್ಞಾನ. ಯಾವುದರಿಂದ ಬಳಸ್ಕೊಳ್ತಾ ಇದೀವೋ ಅದು ಜ್ಞಾನ. ಅದೇ ನಮ್ಮ ಒಳಗಡೆ ಇರೋದು ಜ್ಞಾನ. ಆ ಜ್ಞಾನದಿಂದಲೇ ನೀವು ಅನ್ಕೊಳ್ತಾ ಇರ್ತಾರೆ, ಇದು ಹೆಣ್ಣು, ಇದು ನನ್ನ ಸಂಸಾರ, ಇದು ನನ್ನ ಮಗ, ಹೌದಲ್ವಾ? ಇದು ನನ್ನ ಅಧಿಕಾರ, ಇದೆಲ್ಲವನ್ನು ಹೇಳ್ತಾ ಇರೋದ್ರಿಂದ ನಿಮ್ಮ ಅರಿವಿಗೆ ಬರ್ತಾ ಇರೋದು ನಿಮಗಿರುವ ಜ್ಞಾನದಿಂದ. ಆ ಜ್ಞಾನದಿಂದ ಉಂಟಾಗುವುದು ಮೊದಲು ವಿಜ್ಞಾನ. ಅದು ಗೊತ್ತಾಗುತ್ತೆ. ಅದು ನಿಮಗೆ ಅದೇ ನಿತ್ಯವಲ್ಲ, ಅದೇ ಸತ್ಯವಲ್ಲ. ಅದು ಕೇವಲ ನಮಗೆ ಜೀವನೋಪಾಯಕ್ಕೆ ಬೇಕಾಗಿರೋ ಹೊರತು ಅದು ಆತ್ಮೋಪಾಯವಾಗಲಾರದು ಅಂತ ನಿರ್ದಿಷ್ಟವಾಗಿ ಗಟ್ಟಿ ಮಾಡಿಕೊಳ್ಳಬೇಕು. ಮೈ ಡಿಯರ್ ರಘು ಸರ್.